ಶ್ರೀಗುರುಭ್ಯೋ ನಮಃ ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ವಾರದ ಮೊದಲನೇ ದಿನ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ತಪ್ಪದೇ ಬಳಸಿ ಅಮೃತಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳ್ತಾನೆ ಇದ್ದಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ. ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. 1 ಗ್ರಾಮ್ ಚಿನ್ನವನ್ನು ಖರೀದಿಸಿದ್ರೆ 2 ಗ್ರಾಮ್ ಬೆಳ್ಳಿ ಉಚಿತ. ಇಂತಹ ಸುವರ್ಣ ಅವಕಾಶ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಮಾತ್ರ. ಇವರ ಶಾಖೆಗಳು KR ಪುರಂ, ನಾಗರಭಾವಿ, ಯಲಹಾಂಕ, HSR ಲೇಔಟ್, ಬಸವನಗುಡಿ, ಬೆಂಗಳೂರು. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್. ಇವರು ತಮ್ಮ ಅತ್ಯುತ್ತಮ ಸೇವೆಗಳನ್ನು ನೀಡ್ತಾ ಇದ್ದು ನೆಲಮಂಗಲ, ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರು ರಸ್ತೆ ಮಧ್ಯಭಾಗದಲ್ಲಿರ್ತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ನಿವೇಶನಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರತಕ್ಕಂಥ ಸಿದ್ಧಗೊಂಡಿರ್ತಕ್ಕಂಥ ಸೈಟ್ಗಳು ಅಂತಲೇ ಹೇಳ್ಬೋದು. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಶುಕ್ರವಾರ, ಭಗವಂತ ಪರಮೇಶ್ವರನನ್ನು ಆರಾಧನೆಯನ್ನು ಮಾಡತಕ್ಕಂಥ ವಾರ. ಭಗವಂತ ಪರಮೇಶ್ವರನನ್ನು ಆರಾಧನೆಯನ್ನು ಮಾಡ್ತಾ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಮಹರ್ಷಿ ಧರ್ಮಯಾತ್ರೆಯ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಇದೇ ಬರ್ತಕ್ಕಂಥ 14ನೇ ತಾರೀಕು. 14ನೇ ತಾರೀಕು ಅಂತಂದರೆ ನಾಳೆ ಮಂಗಳವಾರ. ಈ ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥ ಸಾನ್ನಿಧ್ಯ ಬಂದ್ಬಿಟ್ಟು ನಾಗವಾರಪಾಳ್ಯ ಮುಖ್ಯ ರಸ್ತೆ, ಸರ್ಕಾರಿ ಪ್ರಾಥಮಿಕ ಶಾಲೆಯ ಹತ್ತಿರ 12ನೇ ಮುಖ್ಯ ರಸ್ತೆ, ಅಲ್ಲಿ ಶ್ರೀ ಮುತ್ಯಾಲಮ್ಮ ದೇವಿ ದೇವಸ್ಥಾನದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಕಾರ್ಯಕ್ರಮ ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ, ಕಾರ್ಯಕ್ರಮ ಮಾಡಲಿಕ್ಕೆ ಕಾರಣ ಏನು, ಇದನ್ನು ನೆರವೇರಿಸಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಹೀಗೆ ಕೆಲ ದಿನಗಳ ಮುಂಚೆ ನಾವಾಗಲಿ ಗುರುಜಿಯವರಾಗಲಿ ನಾವೆಲ್ಲರೂ ಸಹಿತ ನೇಪಾಳ್ ಪಶುಪತಿನಾಥ ಕ್ಷೇತ್ರಕ್ಕೆ ಹೋಗಿ ಬಂದ್ವಿ. ಅಲ್ಲಿ ಯಾವಾಗ ರಾಜ್ಯದಲ್ಲಿ ಮಳೆಯ ಸಂಕಷ್ಟ ಜಾಸ್ತಿ ಆಯಿತು, ಮಳೆ ಬರದೇರ ಎಲ್ಲ ಕಡೆ ಸಾಕಷ್ಟು ನೋವನ್ನು ಅನುಭವಿಸಿದ್ರು, ಆ ಒಂದು ಬಿಸಿಲಿನ ತಾಪಮಾನ ತಡ್ಕೊಳ್ಳೋಕ್ಕಾಗ್ದಿರ ರೈತರ ಸಂಕಷ್ಟ ಗಗನಕ್ಕೆ ಇರ್ತೋ, ಆಗ ಪಶುಪತಿನಾಥ್ ಕ್ಷೇತ್ರದಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಒಂದು ಕೇಳಿ ಒಂದು ಸಂಕಲ್ಪವನ್ನು ಮಾಡಿದ್ವಿ. ಅದಾದಮೇಲೆ ನಮ್ಮ ಮುತ್ಯಾಲಮ್ಮ ದೇವಿಯ ದೇವಸ್ಥಾನದಲ್ಲೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು, ಈ ಒಂದು ಕಾರ್ಯಕ್ರಮದ ನಿರ್ವಾಹಕ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ನಮ್ಮ RK ಶ್ರೀಧರ್ ಅವರು ಒಂದು ಸಂಕಲ್ಪವನ್ನು ಮಾಡಿದ್ರು. ಆನಂದ್ ಗುರುಜಿರವರನ್ನು ಕೂಡ ಕರೆಸಿ ಮುತ್ಯಾಲಮ್ಮ ದೇವಿ ದೇವಸ್ಥಾನದಲ್ಲಿ ಯಾವಾಗ ಮಳೆ ಆಗುತ್ತೋ ಆಗ ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ಮತ್ತು ಬರ್ತಕ್ಕಂಥ ಸುಮಂಗಲಿಯರಿಗೆ ಅರಿಶಿನ, ಕುಂಕುಮ ಮತ್ತಿಷ್ಟು ದ್ರವ್ಯಗಳನ್ನು ಕೊಡ್ತಕ್ಕಂಥದ್ದು ಒಂದು ಸೇವೆ ಮಾಡುವ ಅಂತ ಹೇಳಿ ತಾಯಿಯ ಬಳಿ ಒಂದು ವಿಶೇಷವಾಗಿರ್ತಕ್ಕಂಥ ಸಂಕಲ್ಪವನ್ನು ಸಲ್ಲಿಸಿದ್ರು. ಹಾಗಾಗಿ ಯಾವಾಗ ಈ ಒಂದು ಸಂಕಲ್ಪವನ್ನು ಸಲ್ಲಿಸಿದ ತಕ್ಷಣ ಪಶುಪತಿನಾಥ ಕ್ಷೇತ್ರದಲ್ಲಿ ಭಗವಂತನ ಅನುಗ್ರಹ ಆಗಿದ ತಕ್ಷಣ ಎಲ್ಲ ಕಡೆ ಮಳೆ ಆಯಿತು.
ಭಗವಂತನ ಅನುಗ್ರಹದಿಂದ ಮಳೆ ಆಗಿದ್ದೇ ಆಗಿದ್ದು ಅತಿ ಶೀಘ್ರವಾಗಿ ಗುರೂಜಿಯವರು ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತ ಹೇಳಿ ಕಾರ್ಯಕ್ರಮವನ್ನು ಪೂರ್ವ ನಿಯೋಜಿತವಾಗಿ ಎಲ್ಲವನ್ನೂ ಕೂಡ ನಾವು ರೆಡಿ ಮಾಡಿರ್ತಕ್ಕಂಥದ್ದಿತ್ತು, ಸಿದ್ಧಗೊಳಿಸಿರ್ತಕ್ಕಂಥದ್ದಿತ್ತು. ಹಾಗಾಗಿ ನಾಳಿನ 14ನೇ ತಾರೀಕು ಗುರೂಜಿಯವರು ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿರವರ ಅಮೃತ ಹಸ್ತದಿಂದ ಮಹಾರುದ್ರನಿಗೆ ರುದ್ರಾಭಿಷೇಕ ಮತ್ತು ರುದ್ರಯಾಗ ಹಾಗೂ ಅರಿಶಿನ ಕುಂಕುಮ ವಿತರಣೆ ಸುಮಂಗಲಿಯರಿಗೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಾಳೆ ನೆರವೇರ್ತಾ ಇರತಕ್ಕಂಥದ್ದಿದೆ. ವಿಳಾಸ ಮತ್ತೊಮ್ಮೆ ನಾನು ತಿಳಿಸ್ತಾ ಇದ್ದೇನೆ. ಶ್ರೀ ಮುತ್ಯಾಲಮ್ಮ ದೇವಿ ದೇವಸ್ಥಾನ, ನಾಗವಾರಪಾಳ್ಯ ಮುಖ್ಯ ರಸ್ತೆ, ಸರ್ಕಾರಿ ಪ್ರಾಥಮಿಕ ಶಾಲೆಯ ಹತ್ತಿರ 12ನೇ ಮುಖ್ಯ ರಸ್ತೆ, ಬೆಂಗಳೂರು. ಈ ಒಂದು ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು. ನಾಳೆ ನೇರ ಪ್ರಸಾರ ಮುಗಿಸ್ಕೊಂಡು ಗುರೂಜಿರವರು ಬರ್ತಾರೆ. ಗುರೂಜಿರವರು ನಾಳೆ ಎಷ್ಟೊತ್ತಿಗೆ ಬರ್ಬೋದು ಅಂತಂದರೆ ಒಂದು 10 ಗಂಟೆಗೆ ಬರ್ತಾರೆ ಗುರೂಜಿಯವರು. ನಾಳೆ 10 ಗಂಟೆಗೆ ಬರ್ತಾರೆ ಗುರೂಜಿಯವರು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೋದು, ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಬೋದು. ಸುಮಂಗಲಿಯರು ತಾವು ಕೂಡ ಬರ್ಬೋದು. ಅರಿಶಿನ ಕುಂಕುಮ ಇರುತ್ತೆ. ಯಾಕೆಂತಂದ್ರೆ ಎಷ್ಟೇ ಆದರೂ ತಾಯಿಯ ಸಾನ್ನಿಧ್ಯದಲ್ಲಿ ಆ ಒಂದು ಸುಮಂಗಲಿ ದ್ರವ್ಯಗಳು ಹೆಣ್ಣು ಮಗುವಿಗೆ ಇನ್ನೇನು ತಾನೇ ಬೇಕು. ಒಂದು ಅರಿಶಿನ ಕುಂಕುಮ, ಹೆಣ್ಣು ಮಗಳಿನ ಆ ಒಂದು ಸೌಭಾಗ್ಯತನವನ್ನು ನಾವು ಕಾಪಾಡಿಕೊಳ್ಬೇಕು ಅಂತಂದರೆ ಅರಿಶಿನ ಕುಂಕುಮ ಪ್ರಧಾನ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಹಾಗಾಗಿ ಒಂದು ಹೆಣ್ಣಿಗೆ ಅದೇ ಮುಖ್ಯ, ಅದೇ ಪ್ರಧಾನ. ಅಂತಹ ವಿಶೇಷವಾಗಿರ್ತಕ್ಕಂಥ ಮಹಾದ್ರವ್ಯಗಳನ್ನು ತಾಯಿ ಮುತ್ಯಾಲಮ್ಮ ದೇವಿಯ ಅನುಗ್ರಹದಿಂದ ಗುರೂಜಿರವರ ಅಮೃತ ಹಸ್ತಗಳಿಂದ ಪಡ್ಕೊಳ್ತಕ್ಕಂಥದ್ದು ಅಂತಂದರೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತಲೇ ಹೇಳ್ಬೋದು. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ತಾವೂ ಕೂಡ ಆಗಮಿಸ್ಬೋದು, ಕಾರ್ಯಕ್ರಮಕ್ಕೆ ಭೇಟಿ ನೀಡ್ಬೋದು. ಬಹಳ ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆ ಇದೆ. ತಾವೆಲ್ಲರೂ ಕೂಡ ಬಂದು ವ್ಯವಸ್ಥೆಯಲ್ಲಿ ತಾವು ಕೂಡ ಪಾಲ್ಗೊಳ್ಬೋದು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಸೋಮವಾರ ವಾರದ ಮೊದಲನೇ ದಿನ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಆರಾಧನೆ. ಎಲ್ಲೆಲ್ಲೂ ಕೂಡ ಮಳೆ ಆಗ್ತಾ ಇದೆ, ಬಹಳ ಸಂತೋಷ ಆಗ್ತಾ ಇದೆ. ಯಾಕೆ ಅಂತಂದರೆ ಮಳೆ ಆಗ್ತಾ ಇರತಕ್ಕಂಥದ್ದು ನಿಜಕ್ಕೂ ಬಹಳ ಸಂತೋಷ ತಂದಿದೆ. ಇನ್ನೊಂದಷ್ಟು ಭಾಗಗಳಲ್ಲಿ ಇನ್ನೂ ಆಗಬೇಕು. ಇದೇನು ಅಲ್ವೇ ಅಲ್ಲ, ಮಳೆ ಆಗಬೇಕು ಇನ್ನು. ಯಾಕೆ ಅಂತಂದರೆ ಯಾವಾಗಲೂ ಬರಬೇಕಾಗಿದ್ದು ಮಳೆ ಈಗ ಅಲ್ಪ ಸ್ವಲ್ಪ ಬರ್ತಾ ಇದೆ. ನಿನ್ನೆ ರಾತ್ರಿನೂ ಕೂಡ ಮಳೆ ಆಗಿದೆ, ಇಲ್ಲ ಅಂತಲ್ಲ. ಬಟ್ ಆದರೆ ಒಂದು ವಿಚಾರ ಏನಪ್ಪ ಅಂತಂದರೆ ಅರ್ಥವಾಗದೇ ಇರತಕ್ಕಂಥದ್ದು, ಮಳೆ ಬಂದರೆ ತಂಪಾಗಬೇಕು, ಆದರೆ ಈ ಬಿಸಿಯ ಧಗೆಯನ್ನು ಮಾತ್ರ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಎಷ್ಟೇ ಮಳೆ ಬರಲಿ ಆ ತಂಪಿನ ವಾತಾವರಣ ಇಲ್ಲ. ಎಲ್ಲ ಕಡೆ ಏನೋ ಒಂದು ರೀತಿ ಹಬೆ, ಆ ಹ್ಯುಮಿಡಿಟಿ, ಅದಂತೂ ಕೂಡ ನಿಜಕ್ಕೂ ಬಹಳ ಒಂಥರ ಹಿಂಸೆ ಮಾಡ್ತಾ ಇದೆ. ಇನ್ನು ಏನೇನು ಪ್ರಕೃತಿಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ನಾವು ಗಮನಿಸ್ತಾ ಇದ್ದೇವೆ, ಇದೆಲ್ಲವೂ ಕೂಡ ನಿಜಕ್ಕೂ ಅಚ್ಚರಿ ಮೂಡಿಸ್ತಾ ಇರತಕ್ಕಂಥದ್ದಿದೆ. ಮಳೆ ಬಂದಾಗ ಸಾಧಾರಣವಾಗಿ ತಂಪಿನ ವಾತಾವರಣ ನಾವು ಗಮನಿಸ್ಬೋದು, ಆದರೆ ಇಲ್ಲಿ ಸಂಪೂರ್ಣವಾಗಿ ಆ ಒಂದು ಬಿಸಿಯ ವಾತಾವರಣವನ್ನು ಗಮನಿಸ್ತಾ ಇದ್ದೇವೆ. ಏನೇ ಆದ್ರೂ ಕೂಡ ಬೆಳಗ್ಗೆ 5 ಗಂಟೆನಲ್ಲಿ ಆ ಚಳಿನಲ್ಲಿ ಎದ್ರೂ ಕೂಡ ಬಿಸಿನೀರು ಸ್ನಾನ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ತಣ್ಣೀರು ಸ್ನಾನನೇ ಎಷ್ಟೊಂದು ಕಡೆ ದೇಹಕ್ಕೆ ವಾಸಿ ಅನ್ನಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಹಬೆ. ತೀರಾ ಬೆಳಗ್ಗೆನೂ ಕೂಡ ಆ ತಂಪಿನ ವಾತಾವರಣ ಇಲ್ಲವೇ ಇಲ್ಲ, ಸಂಪೂರ್ಣವಾಗಿ ಬಿಸಿಯ ವಾತಾವರಣ ಇರ್ತಕ್ಕಂಥದ್ದಿದೆ. ಎಲ್ಲ ಕಡೆ ಇದು ನಡೀತಾ ಇದೆ. ಇರಲಿ, ಅಟ್ಲೀಸ್ಟ್ ಇರೋದರಲ್ಲಿ ಮಳೆಯಾಗಿ ಕೆಳಗಡೆ ಅಂತರ್ಜಲದಲ್ಲಿ ಸ್ವಲ್ಪ ನೀರು ಶೇಖರಣೆ ಆಗ್ತಾ ಇದೆ. ಬೋರ್ವೆಲ್ಗಳಲ್ಲಿ ಈಗ ನೀರನ್ನು ತುಂಬಿಕೊಳ್ತಕ್ಕಂಥ ಕೆಲಸಗಳು ನಡೀತಾ ಇದೆ. ಭಗವಂತನ ಅನುಗ್ರಹದಿಂದ ಎಲ್ಲವೂ ಕೂಡ ಸಂಪನ್ನಗೊಳ್ಳಬೇಕು. ರೈತರ ಸಂಕಷ್ಟ ಮೊದಲನೇದಾಗಿ ದೂರ ಆಗಬೇಕು. ಅದರಲ್ಲೂ ಕೂಡ ಒಂದಿಷ್ಟು ಕಡೆ ಏನಾಗಿದೆ, ಅತೀತವಾಗಿರ್ತಕ್ಕಂಥ ಒಂದು ಮಳೆ ಏಕಾಏಕಿ ಒಡೆದು ಎಷ್ಟೋ ಕಡೆ ರೈತರು ಬೆಳೆದಿರ್ತಕ್ಕಂಥ ಬೆಳೆನೂ ಕೂಡ ನಾಶ ಆಗಿರ್ತಕ್ಕಂಥದ್ದಿದೆ. ನೋಡಿ, ಒಂದು ಕೇಳಿದ್ರೆ ಒಂದನ್ನು ಕಳ್ಕೊಬೇಕು ಅನ್ನೋದಕ್ಕೆ ಇದೇ ವಿಚಾರ. ಭಗವಂತ ಕೆಲವೊಂದಷ್ಟು ಸತಿ ಹೇಗೆ ಅಂತಂದರೆ, ನಾವು ಏನನ್ನಾದರೂ ಒಂದು ಅಪೇಕ್ಷೆ ಪಡ್ತಾ ಇದ್ದೇವೆ ಅಂತಂದರೆ ಅದನ್ನು ಕೊಟ್ಟು ಒಂದು ಕಿತ್ಕೊಂಡ್ಬಿಡ್ತಾನಂತೆ ಭಗವಂತ. ಅದು ಯಾಕೋ ಏನೋ ಎಲ್ಲೋ ಒಂದು ಕಡೆ ನಮ್ಮಲ್ಲಿರ್ತಕ್ಕಂಥ ಆ ಒಂದು ಅಹಮ್ಮನ್ನು ಅಡಗಿಸೋಕ್ಕೆ ಭಗವಂತ ಹಿಂಗೆ ಮಾಡ್ತಾನೋ, ಇಲ್ಲ ಅಂತಂದರೆ ಸಂಪೂರ್ಣವಾಗಿರ್ತಕ್ಕಂಥ ಸಂತೋಷವನ್ನು ನಾನು ಈಗಲೇ ಇವನಿಗೆ ಕೊಟ್ಬಿಟ್ರೆ ಇವನೆಲ್ಲಿ ಕೈತಪ್ಪಿ ಹೋಗ್ತಾನೆ ಅನ್ನೋ ಒಂದು ಆಲೋಚನೆಯಲ್ಲೋ ಭಗವಂತ ಅದು ಯಾಕೆ ಹಿಂಗೆ ಮಾಡ್ತಾನೋಪ್ಪ ಗೊತ್ತೇ ಆಗೋದಿಲ್ಲ. ಒಂದರ ಅಪೇಕ್ಷೆ ಇದೆ ಅಂತಂದರೆ ನಾವು ಅದರಲ್ಲಿ ಮತ್ತೊಂದು ದೊಡ್ಡ ಮಟ್ಟದನ್ನೇ ನಾವು ಕಳ್ಕೊಳ್ಬೇಕಾಗಿರ್ತಕ್ಕಂಥದ್ದಿದೆ. ಒಂದು ಕಡೆ ಮಳೆ ಇಲ್ಲ, ಮಳೆ ಬಂದ ಮೇಲೆ ಬೆಳೆ ಎಲ್ಲ ನಾಶ. ನೋಡಿ, ಇದು ಎಂಥ ವಿಪರ್ಯಾಸ. ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ನೋಡಿ, ವಿನಾಶ ಕಾಲೇ ವಿಪರೀತ ಬುದ್ಧಿ ಅಂದಂಗೆ ನಾವು ಮನುಷ್ಯರಾಗಿರ್ತಕ್ಕಂಥವ್ರು ನಾವೂ ಕೂಡ ಎಲ್ಲ ಕಡೆ ಮರ ಗಿಡಗಳನ್ನು ಹಾಳು ಮಾಡಿ ನಾಶ ಮಾಡಿ ಚೆನ್ನಾಗಿ ಬಿಲ್ಡಿಂಗ್ಗಳನ್ನು ಕಟ್ಕೊಂಡು ಬೇರೊಂದು ರೀತಿ ಪ್ರಕೃತಿಗೆ ವಿಚಿತ್ರ ರೀತಿಯಲ್ಲಿ ಹಿಂಸೆಯನ್ನು ಕೊಡ್ತಾ ನಾವು ಯಾರೇನು ಮಾಡಿದ್ರೆ ಇವಾಗ ನಾವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೇವೆ. ಇರಲಿ, ಏನೇನಾಗಬೇಕೋ ಎಲ್ಲ ಒಳ್ಳೆಯದೇ ಆಗ್ತಕ್ಕಂಥದ್ದಿರುತ್ತೆ. ಭಗವಂತನ ಅನುಗ್ರಹದಿಂದ ಯಾವುದೂ ಕೂಡ ವಿಕೋಪಕ್ಕೆ ಹೋಗಿದ್ರೆ ಎಲ್ಲವೂ ಕೂಡ ಸಕಾಲಕ್ಕೆ ಏನೇನಾಗಬೇಕೋ ಎಲ್ಲವೂ ಕೂಡ ಆಗಲಿ ಅಂತ ಪರಮೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಒಳ್ಳೆಯದಾಗಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ, ಮಳೆಯ ವಿಚಾರವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾಳೆ ನಾವು ನೆರವೇರಿಸ್ತಾ ಇದ್ದೇವೆ ಅಂತ ಹೇಳಿ. ಆದರೆ ಎಲ್ಲೆಲ್ಲೂ ಕೂಡ ಈ ಪ್ರಕೃತಿಯ ವಿಕೋಪ ಎಷ್ಟರ ಮಟ್ಟಿಗೆ ಹೋಗಿದೆ ಅಂತಂದರೆ, ಒಂದು ಕಡೆ ಮಳೆ ಆಗಬೇಕು,
ಇಷ್ಟು ದಿವಸ ಆಗಬೇಕು ಎಂಬತಕ್ಕಂಥ ಒಂದು ಆಸೆ ಇತ್ತು, ಕಾತುರತೆ ಇತ್ತು, ರೈತರ ಸಂಕಷ್ಟ ಗಗನಕ್ಕೇರಿತ್ತು. ಆದರೆ ಮದುವೆ ಆದಮೇಲೆ, ಮಳೆ ಆದಮೇಲೆ ರೈತರಿಗೆ ಯಾವ ರೀತಿ ಈಗ ಸಮಸ್ಯೆಗಳು ಎದುರಾಗ್ತಾ ಇದೆ ಅಂತಂದರೆ, ಒಂದು ಕಡೆ ಅತೀತವಾಗಿ ಮಳೆ ಸುರಿದು ರೈತರ ಬೆಳೆ ಎಲ್ಲ ನಾಶ ಆಗೋಗ್ತಾ ಇದೆ. ಎಷ್ಟೋ ಕಡೆ ರೈತರು ಕಣ್ಣಲ್ಲಿ ನೀರು ಹಾಕ್ಕೊಂಡು ಆ ಒಂದಿಷ್ಟು ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಬಹಳ ಮನಸ್ಸಿಗೆ ನೋವಾಗ್ತಾ ಇದೆ. ಒಂದು ಕಡೆ ಮಳೆ ಇಲ್ದಿರ ಆ ಬೆಳೆ ಏನು ಬೆಳೆದಿರ್ತಾರೆ ರೈತರು, ಅದೆಲ್ಲವೂ ಕೂಡ ಆ ಬಿಸಿಲಿನ ತಾಪಮಾನಕ್ಕೆ ಸುಟ್ಟು ಹೋಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಮಳೆ ಬಂದು ಇಡೀ ಬೆಳೆಯೆಲ್ಲ ನಾಶ ಆಗ್ತಾ ಇರ್ತಕ್ಕಂಥದ್ದಿದೆ. ಏನೀ ವಿಪರ್ಯಾಸ, ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದೆ. ಇದು ಎಲ್ಲಿ ಹೋಗಿ ಮುಟ್ಟುತ್ತೋ ಅನ್ನೋ ಒಂದು ಭಯ ಶುರು ಆಗೋಗಿದೆ ಎಲ್ಲ ಕಡೆ. ಇರಲಿ, ಏನೇ ಆದ್ರೂ ಕೂಡ ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡಬೇಕು ನಾವೆಲ್ಲರೂ ಕೂಡ. ಪರಮೇಶ್ವರ ಯಾಕಿಷ್ಟು ಕೋಪಗೊಂಡಿದ್ದಾನೋ ಏನೋ ಗೊತ್ತಾಗ್ತಾ ಇಲ್ಲ. ಪರಮೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಇದೆಲ್ಲರೂ ಕೂಡ ಇದು ದೇಶದ ಸಮಸ್ಯೆ ಅಂತ ಹೇಳೋದಕ್ಕೆ, ನಮ್ಮೆಲ್ಲರ ಮನೆಯ ಸಮಸ್ಯೆ ಅಂತ ಹೇಳಿ ಇದೊಂದು ವಿಚಾರವಾಗಿ ನಾನೊಬ್ಬನೇ ಮುಂದೆ ಬರ್ತೀನಿ ಎಂಬತಕ್ಕಂಥ ಒಂದು ಮನೋಭಾವ ಎಲ್ಲರಲ್ಲೂ ಕೂಡ ಬರಬೇಕು. ನಾವು ಅನ್ನೋದನ್ನು ಬಿಟ್ಟು ಈಗ ನಾನು ಅನ್ನೋದೇ ಬರಬೇಕು. ಯಾಕಂತಂದರೆ ನಾವೆಲ್ಲರೂ ಸೇರಿ ಕೈ ಜೋಡಿಸಿ ಭಗವಂತನ ಪ್ರಾರ್ಥನೆಯನ್ನು ಮಾಡಿದ್ರೆ ಇಡೀ ಲೋಕ ಸುಭೀಕ್ಷವಾಗಿರ್ತಕ್ಕಂಥದ್ದಿದೆ. ಹಾಗಾಗಿ ನಾವೆಲ್ಲರೂ ಸೇರಿ ಪ್ರಾರ್ಥನೆಯನ್ನು ಮಾಡೋಣ, ಪರಮೇಶ್ವರನ ಆರಾಧನೆಯನ್ನು ಮಾಡೋಣ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಚನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಘ್ನಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಜಾತವೇದಸೇ ಸನುವಾಮಸೋ ಮಮರಾದೀತೋ ನಿದಹಾದಿವೇದಾಃ ಸನಃ ಪರಿಷತದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾನ್ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸಿತರಸೀನ್ ನಮಃ. ಅಗ್ನೇ ತ್ವನ್ಪಾರ್ಯಾನವ್ಯೋ ಅಸ್ಮಾನ್ ಸ್ವಸ್ತಿ ಭೃತಿ ದುರ್ಗಾಣಿ ವಿಶ್ವ ಓಷ್ಠಪುತ್ವೀಂ ಬಹುದಾರ್ಭುವೀಂ ಭವಾತೋಕಾಯತನಯಾ ಯಶಯೋಃ ವಿಶ್ವಾಣಿನೋ ದುರ್ಗಃ ಜಾತವೇದಸ್ಸಂಧನ್ನ ನಾವಾದುರಿತಾಹಿ ವರ್ಷೀಂ ಗಂಧದ್ವಾರಾಂತರಾದರ್ಶಾ ನಿತ್ಯಪುಷ್ಟಾಂಗರೇಶನೀಂ ಈಶ್ವರೀಂ ಸರ್ವಭೂತಾನಾಂತ್ವಾಮಿಹೋಪತ್ವಯೇ ಶ್ರಿಯಂ. ಓಂ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಪ್ರಕೃತಿ ಮಾತೆಯ ಒಲಿವಿಕೆಗಾಗಿ ದೇವಿಯ ಆರಾಧನೆಯನ್ನು ಮಾಡಿ ಸರ್ವರಿಗೂ ಸಕಲರಿಗೂ ಸಹಿತ ಸಂಪನ್ನವಾಗಲಿ, ಎಲ್ಲರ ಒಂದು ಮನಸ್ಸಲ್ಲಿರ್ತಕ್ಕಂಥ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ, ಜೊತೆಗೆ ರಾಜ್ಯಕ್ಕೆ ವರ್ಣನ ಕೃಪೆ ಇನ್ನಷ್ಟು ಆಗಬೇಕಾಗಿದೆ. ಒಂದಷ್ಟು ಕಡೆ ಆರ್ಭಟ ಇರಬಹುದು, ಒಂದಷ್ಟು ಕಡೆ ಆರ್ಭಟ ಇದೆ. ಮಳೆಯ ಜಾಸ್ತಿ ಇರತಕ್ಕಂಥ ಸಾನ್ನಿಧ್ಯಗಳಲ್ಲಿ ಒಂದಷ್ಟು ಅವಘಡಗಳಾಗ್ತಾ ಇದೆ. ಅದನ್ನು ಮನಸ್ಸಿಗೆ ತಂದುಕೊಂಡ್ರೆ ಕೆರೆ ಬಾವಿಗಳಲ್ಲಿ ನೀರು ನಿಲ್ಲಬೇಕಲ್ಲ. ಹಾಗಾಗಿ ಆಯಾ ಕಾಲಕ್ಕೆ ಇದು ಪ್ರಾರಂಭದಿಂದ ಸರಿಯಾದ ಸಮಯಕ್ಕೆ ಮಳೆ ಆಗೋಗಿದ್ದರೆ ಬಹುಶಃ ಇಷ್ಟು ಸಮಸ್ಯೆ ಆಗ್ತಿರಲಿಲ್ಲ. ಯಾವಾಗ ಸುಮಾರು ದಿನಗಳಾದರೂ ಸಹಿತ, ತಿಂಗಳುಗಳು ದಾಟಿದ್ರೂ ಸಹಿತ ಮಳೆ ಆಗ್ದಿರ, ಯುಗಾದಿ ಇಲ್ಲ, ಕಾಮದಹನದ ಕಾಲದಲ್ಲಿಲ್ಲ, ಶಿವರಾತ್ರಿ ಮುನ್ನ ಹಿಂದೆ ಇಲ್ಲ, ಹೀಗೆ ಹಬ್ಬಗಳಲ್ಲಿ ಹಿಂದೆ ಪದ್ಧತಿ ಪ್ರಕಾರ ಯಾವ್ಯಾವ ಸಮಯದಲ್ಲಿ ಮಳೆ ಆಗಬೇಕಾಗಿತ್ತು ಆಯಾ ಸಮಯಗಳಲ್ಲಿ ಆಗಲಿಲ್ಲ. ಅದಾದ ನಂತರ ಈಗ ಯಥೇಚ್ಛವಾದಂಥ ಮಳೆ ಒಂದಷ್ಟು ಭಾಗಗಳಲ್ಲಿ ಮಾತ್ರ, ಅದು ಒಂದಷ್ಟು ಭಾಗ ಮಾತ್ರ ಎಲ್ಲಿ ಆಗಬೇಕಾಗಿದೆ, ಯಾವ ರೈತರ ಸಂಕಷ್ಟಗಳಿದೆ. ಇಷ್ಟು ಮಳೆ ಆದರೂ ಸಹಿತ ಹಬೆ ಇದೆಯಲ್ಲ, ಬೆಳಗ್ಗೆ ರಾತ್ರಿ ಒಂದಷ್ಟು ಮಳೆ ಆಗಿರುತ್ತೆ, ತಿರುಗಿ ಬೆಳಗ್ಗೆ ನೋಡಿದ್ರೆ ವಾಸ ಮಾಡಲಿಕ್ಕಾಗೋದಿಲ್ಲ, ಬೆಳಗ್ಗೆ ಇರಲಿಕ್ಕಾಗಲ್ಲ, ಅಷ್ಟು ಹಬೆ ಶುರುವಾಗಿಬಿಡುತ್ತೆ. ಹಾಗಾಗಿ ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ಎಲ್ಲರೂ ಸಹಿತ ಸಾಮೂಹಿಕವಾಗಿ ಒಂದು ಪ್ರಾರ್ಥನೆ ಬೇಕು, ಅದು ಪ್ರಕೃತಿ ಮಾತೆಯಲ್ಲಿ. ಪ್ರಕೃತಿ ಮಾತೆಯನ್ನು ಪ್ರಾರ್ಥನೆ ಮಾಡೋಣ. ನಾಳೆ ಅಂತೂ ಬಹಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮ. ತಾಯಿ ಮುತ್ಯಾಲಮ್ಮಳ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ನನ್ನ ಆತ್ಮೀಯನಾದಂಥ ಆಶ್ರಮದ ಪಟ್ಟ ಶಿಷ್ಯನೂ ಆದಂಥ ಶ್ರೀಧರ್ ಕುಮಾರ್ ಅವರು ನಡೆಸ್ತಿರ್ತಕ್ಕಂತಹ ನೇಪಾಳಕ್ಕೆ ಹೋಗಿ ಅಲ್ಲಿ ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ಅಲ್ಲಿಂದ ಬಂದು ಈಗ ವಿಶೇಷವಾಗಿರ್ತಕ್ಕಂತಹ ಒಂದು ಅನುಷ್ಠಾನವನ್ನು ಮಾಡಬೇಕು, ರುದ್ರನಿಗೆ ರುದ್ರಯಾಗ ಮಾಡಬೇಕು, ರುದ್ರಾನುಷ್ಠಾನವನ್ನು ಮಾಡಬೇಕು ಎಂಬತಕ್ಕಂಥ ಚಿಂತನೆಯಿಂದ ನಾವು ನಾಳೆ ತೆಗೆದುಕೊಂಡಿರ್ತಕ್ಕಂಥ ನಿಲುವು ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಹರ್ಷಿ ಮಂದಿರದಲ್ಲಿ ಜೊತೆಗೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ
ಮಹರ್ಷಿ ಮಂದಿರದಲ್ಲಾಗಲಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಾಗಲಿ ನಿತ್ಯ ನಿರಂತರವಾಗಿ ಮೊದಲನೇ ಪ್ರಾರ್ಥನೆ ರೈತರು ಯೋಧರಿಗಾಗಿ ಅಂತಲೇ ಇರುತ್ತೆ. ಹಾಗಿದ್ದಾಗ ಮಳೆ ಆಗಲೇಬೇಕು. ಮಳೆ ಮತ್ತು ಪ್ರಕೃತಿಯ ಮಧ್ಯದಲ್ಲಿ ಒಂದು ವಿಶೇಷವಾದಂಥ ಪ್ರಾರ್ಥನೆ ಆಗಬೇಕು. ಆ ಪ್ರಾರ್ಥನೆಯನ್ನು ಎಲ್ಲರೂ ಸಲ್ಲಿಸೋಣ. ಇನ್ನು ಇವತ್ತು ವಾರದ ಮೊದಲನೇ ದಿವಸ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತ ಹೇಳ್ತಾ ಈ ಒಂದು ವಿಶೇಷವಾಗಿರುವಂಥ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳುವಂತಹ ವಿಚಾರಗಳು ಸಾಕಷ್ಟು ಇದೆ. ಆದರೆ ಯಾವುದೇ ಒಂದು ವಿಚಾರವನ್ನು ತಿಳ್ಕೊಳ್ಬೇಕಾದರೂ ಯಾವುದೇ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಗಳನ್ನು, ಅದೃಷ್ಟವನ್ನು, ದುರಾದೃಷ್ಟವನ್ನು ಅಥವಾ ಇವತ್ತಿನ ಎಚ್ಚರಿಕೆಯ ನಡೆಯನ್ನು ನಾವು ತಿಳ್ಕೊಳ್ಬೇಕಾದ್ರೆ ಮೊದಲು ಪಂಚಾಂಗ ಶ್ರವಣ ಆಗಬೇಕು. ಹಾಗಾಗಿ ಇವತ್ತಿನ ತಿಥಿವಾರ ನಕ್ಷತ್ರವನ್ನು ಪಂಚಾಂಗ ಶ್ರವಣವನ್ನು ಓದಿ ತದನಂತರ ನಾವು ರಾಶಿಫಲದ ಕಡೆ ಗಮನ ಹರಿಸೋಣ. ಹಾಗೆ ಇವತ್ತು ವಾರದ ಪ್ರಾರಂಭ ಆದ್ದರಿಂದ ತಾವು ಯಾರೆಲ್ಲ ನಾನು ಮಾತಾಡಬೇಕಾಗಿದೆ, ಯಾರೆಲ್ಲ ಮಾತಾಡಲಿಕ್ಕೆ ಈಗಾಗಲೇ ಕಾತುರತೆಯಿಂದ ಕಾಯ್ತಾ ಇದ್ದೀರಿ, ನಮ್ಮ ಈಗಾಗಲೇ ಫೋನ್ ನಂಬರು ಸಿದ್ಧಿ ಆಗಿದೆ. ಫೋನ್ ನಂಬರಿಗೆ ಕರೆ ಮಾಡಿ ನಾನು ನಿಮ್ಮೊಂದಿಗೆ ಮಾತಾಡ್ತೇನೆ. ಹಾಗೆ ಎಚ್ಚರಿಕೆ ವಹಿಸ್ಕೊಳ್ಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ ಇದೆ. ನೋಡಿ, ಮಹರ್ಷಿ ಮಂದಿರ ಎಲ್ಲಿದೆ ಅಂತ ನಿಮಗೆ ಗೊತ್ತು. ಆನಂದ್ ಗುರೂಜಿಯವರು ಎಲ್ಲಿ ವಾಸ ಮಾಡ್ತಾರೆ ಅಂತ ಗೊತ್ತು. ಆನಂದ್ ಗುರೂಜಿಯವರಿರೋ ಸಾನ್ನಿಧ್ಯ ಗೊತ್ತು, ಸ್ಥಳ ಗೊತ್ತು. ಮತ್ತು ಇನ್ನು ಇಷ್ಟಕ್ಕೆ ಮುಂಚೆ ಹೇಳಬೇಕಂದ್ರೆ ಈಗಾಗಲೇ ಸತತ 10-11 ವರ್ಷದಿಂದ ಈ ಜಿ ಕನ್ನಡದಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೇ ನಾನಿದ್ದೀನಿ ಅಂತಲೂ ಗೊತ್ತು. ಇಷ್ಟಿದ್ದು ಮೋಸ ಮಾಡ್ತಕ್ಕಂಥವರು ಸಾಕಷ್ಟು ಜನ ಆಗಿ ಮೋಸಕ್ಕೊಳಗಾಗುವಂಥವರು ಸಹಿತ ಅಷ್ಟೇ ಜನ ಇದ್ದೀರಲ್ಲ. ಎಚ್ಚರಿಕೆ ಬೇಕು, ಎಚ್ಚರಿಸ್ಕೊಳ್ಳಿ. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತೇನೆ, ಯೂಟ್ಯೂಬಲ್ಲಿ ಮೋಸ ಮಾಡೋರಿದ್ದಾರೆ, ಫೇಸ್ಬುಕ್ಗಳಲ್ಲಿ ಮೋಸ ಮಾಡೋರಿದ್ದಾರೆ, ಜೊತೆಗೆ ನನಗೆ ಇನ್ನೊಬ್ಬ ಪುತ್ರ ಇದ್ದಾನೆ ಅಂತ ಹೇಳೋರಿದ್ದಾರೆ, ಅಥವಾ ನನ್ನದೇ ಆದಂಥ ಬೇರೆ ಬೇರೆ ಥರ ಸಮಸ್ಯೆಗಳು ಬರುತ್ತೆ ಅಂತ ಹೇಳೋರಿದ್ದಾರೆ. ಇದೆಲ್ಲದರ ಬಗ್ಗೆ ಸತ್ಯಾಸತ್ಯತೆಗಳನ್ನು ತಾವು ನೋಡಿ ಅಂತ. ಅದರ ಮಧ್ಯದಲ್ಲಿ ನಿನ್ನೆ ಮಹರ್ಷಿವಾಣಿ ಅಂದರೆ ಮಹರ್ಷಿ ಮಂದಿರಕ್ಕೆ ಬಂದಂಥ ಒಬ್ಬ ತಾಯಿ, ಮೈಸೂರಿನಿಂದ ಬಂದಂಥ ತಾಯಿ, ರಾಘವೇಂದ್ರ ಭಟ್ ಅಂತ ಹೆಸರಿನಿಂದ, ಅದರಲ್ಲೂ ಬೆಳಗಾಮು ಮತ್ತು ಬೆಂಗಳೂರು ಇಲ್ಲಿರ್ತಕ್ಕಂತಹ ಇಬ್ಬರು ಸೇರಿ ಸುಮಾರು 1,30,000 ರೂಪಾಯಿ ಆನಂದ್ ಗುರೂಜಿಯವರ ಶಿಷ್ಯ ನಾನು, ನಿಮಗೆ ಶಾಂತಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಅವರಿಂದ ದುಡ್ಡನ್ನು ತೆಗೆದುಕೊಂಡು ಯಾವುದೊಂದು ಕಾರ್ಯವನ್ನು ಮಾಡದಿರ ಸಾಲದಕ್ಕೆ ಆನಂದ್ ಗುರೂಜಿಯವರ ಹೆಸರನ್ನು ಸಹಿತ ಕೆಡಿಸುವಂಥ ಮಟ್ಟಕ್ಕೆ ರಾಘವೇಂದ್ರ ಭಟ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಬಹುಶಃ ಇನ್ನು 1-2 ದಿವಸದಲ್ಲಿ ಅವನ ಭಾವಚಿತ್ರ ಸಮೇತ ನಿಮ್ಮ ಮುಂದೆ ನಾನು ಇಡ್ತೇನೆ. ಇಂತಹ ನೀಚ ಕೆಲಸಕ್ಕೆ, ಈ ಥರ ಮೋಸ ಮಾಡಿ ಬದುಕುವಂತಹ ಬದುಕಿಗೆ ಮುಂದಾಗುವಂಥವ್ರು ಸಾಕಷ್ಟು ಜನ ಇರ್ತಾರೆ. ಅದರಿಂದ ಆದಷ್ಟು ಎಚ್ಚೆತ್ತುಕೊಳ್ಳಿ. ಮಹರ್ಷಿ ಮಂದಿರದಲ್ಲಿ ಬೆಂಗಳೂರಿನ ಉತ್ತರ ಭಾಗ ಸಾದಳ್ಳಿ ಗೇಟು ನವರತ್ನ ಅಗ್ರಹಾರ ಮಹರ್ಷಿ ಮಂದಿರದಲ್ಲಿ ಈ ನಿಮ್ಮ ಆನಂದ್ ಗುರೂಜಿಯವರು ಅಲ್ಲೇ ಇರ್ತಾರೆ. ನೇರವಾಗಿ ಬನ್ನಿ, ನಿಮ್ಮ ಸಮಸ್ಯೆ ನಿಜೋ ನನ್ನ ಹತ್ರ ಮಾತಾಡಿ. ನಾನು ಸಿಕ್ಕಾಗ ಸಿಗಲಿಲ್ವಾ ಒಂದು ದಿವಸ ಕಾಯಿರಿ. ಅದು ಬಿಟ್ಟು ದುಡ್ಡು ಕಾಸನ್ನ ಯಾರೋ ಕೇಳ್ತಾರೆ ಅಂತ 1,30,000 ರೂಪಾಯಿ ಅದು ಗೂಗಲ್ ಪೇ ಮಾಡಿಸ್ಕೊಂಡು ಅವ್ರ ಹತ್ರ ಹಣ ಹಾಕ್ಸ್ಕೊಂಡು ಇಷ್ಟೆಲ್ಲ ನೀಚಕೃತ್ಯ ಸಾಲದಕ್ಕೆ ಭಯ ಇಡಿಸಿದ್ದಾರೆ. ನೀವೇನಾದರೂ ಇದನ್ನು ಇನ್ನೂ ಜಾಸ್ತಿ ಮಾಡಿದ್ರೆ ನಿಮ್ಮ ಮೇಲೆ ಒಂದು ಪ್ರಯೋಗ ಮಾಡ್ತೀವಿ, ಆ ಪ್ರಯೋಗದಿಂದ ಇಡೀ ನಿಮ್ಮ ಕುಟುಂಬಕ್ಕೆ ತೊಂದರೆ ಆಗುತ್ತೆ ಅಂತ ಈ ಪ್ರಯೋಗ ಅಂತಕ್ಕಂಥದ್ರ ಹೆಸರಿನಿಂದ ಭಯ ಇಡಿಸಿ ಅವರಿಗೆ ಹಿಂಸೆ ಪಡಿಸ್ತಿದ್ದಾರೆ ಮೈಸೂರಿನ ಜನತೆಗೆ. ಹಾಗಾಗಿ ಎಚ್ಚೆತ್ಕೊಳ್ಳಿ, ಯಾರಿಗೂ ಮೋಸ ಹೋಗಬೇಡಿ. ನಿಮಗೆ ನೇರವಾಗಿ ನಾವು ಸಿಗೋರಿದ್ದೀವಿ. 1 ದಿವಸ ಅಲ್ಲ 2 ದಿವಸ ನೀವು ಆ ಸಾನ್ನಿಧ್ಯಕ್ಕೆ ಬಂದು ಲಕ್ಷ್ಮೀ ಬೋರ ಸ್ವಾಮಿ ಸಾನ್ನಿಧ್ಯದಲ್ಲಿ ಅಲ್ಲಿ ಯಾರು ಕೇಳರೂ ಹೇಳ್ತಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಅಂಬ ಹರಿಂಕಾರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸುವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತನೇತ್ರೋಜ್ವಲಾಂ ಒಂದೇ ಪುಸ್ತಕವಾಸಮಂಕುಶಿಧರಾಂ ಸರ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಿಣೀಂ ಮಹಾಲಕ್ಷ್ಮೀ ನಮಃ ಮಹಾಲಕ್ಷ್ಮೀ ನಮಃ ಮಹಾಲಕ್ಷ್ಮೀ ನಮಃ. ಶ್ರೀ ಕ್ರೋಧನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ 13/5/2024 ಸೋಮವಾರ ಸೃಷ್ಟಿ ಪುನರ್ವಸು ನಕ್ಷತ್ರ. ನಿನ್ನೆ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ನಿನ್ನೆಯ ದಿನ ಭಾಳ ವಿಶೇಷ. ಇವತ್ತು ಸೃಷ್ಟಿ. ಇವತ್ತು ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡ್ತಕ್ಕಂಥ ದಿನ. ನಿನ್ನೆ ಇಡೀ ಜಗತ್ತನ್ನೇ ಉದ್ಧರಿಸಿದಂಥ ಈ ವಿಶೇಷವಾಗಿರ್ತಕ್ಕಂಥ ಭಗವತ್ಪಾದರಾಗಿರ್ತಕ್ಕಂಥ ಜಗದ್ಗುರುಗಳಾದಂತಹ ಆದಿಶಂಕರರ ಶಂಕರ ಜಯಂತಿ ಉತ್ಸವ. ನಿನ್ನೆ ಶಂಕರ ಜಯಂತಿ ಉತ್ಸವ ಕೇದಾರಲ್ಲಿರ್ತಕ್ಕಂತಹ ಬೃಹತ್ ಮಟ್ಟದ ಶಂಕರಾಚಾರ್ಯರ ವಿಶೇಷವಾದಂಥ ಒಂದು ವಿಗ್ರಹಕ್ಕೆ ವಿಶೇಷವಾದ ಪೂಜೆಗಳು ನಡೆದಿದೆ. ಹಾಗೆ ಅಲ್ಲಿ ನಡೆದಂತಹ ಪೂಜಾ ಅನುಷ್ಠಾನ ಜೊತೆಗೆ ಶಂಕರ ಜಯಂತಿ ಉತ್ಸವ ರಾಜ್ಯ ಮತ್ತು ಹೊರ ರಾಜ್ಯಗಳಲ್ಲೂ ಸಹಿತ ವಿಶೇಷವಾಗಿ ಶಂಕರ ಜಯಂತಿ ಉತ್ಸವವನ್ನು ಬಹಳ ಅದ್ಧೂರಿತವಾಗಿ ನಡೆಸಿದ್ದಾರೆ. ಎಷ್ಟೇ ಆದರೂ ಅವರು ಬಾಲ್ಯದಲ್ಲಿ 3 ಬಾರಿ ಪ್ರಪಂಚವನ್ನು ಸುತ್ತಿರ್ತಕ್ಕಂಥ
ಜಗದ್ಗುರುಗಳಾದಂತಹ ಆದಿಶಂಕರರು ಬಾಲ್ಯದಲ್ಲೇ ಧರ್ಮ ಪ್ರಚಾರವನ್ನು ಮಾಡಿ ಕೊನೆಗೆ ಹಿಮಾಲಯದತ್ತ ನಡೆದರು ಎಂಬತಕ್ಕಂಥದ್ದಕ್ಕೆ ಸಾಕಷ್ಟು ಆಧಾರಗಳಿದೆ. ಹಾಗಾಗಿ ಒಂದು ಜಗತ್ತಿನಲ್ಲಿ ಯಾವುದೇ ಒಂದು ವಿಧಿವಿಧಾನದಲ್ಲೂ ಸಹಿತ ಒಂದು ದೈವದತ್ತವಾಗಿ ದೇವರೊಂದು ಕೃಪೆಯಿಂದ ದೈವ ಸ್ವರೂಪಿಯಾಗಿ ಬಂದಂತಹ ಜಗದ್ಗುರುಗಳಾದಂತಹ ಶಂಕರಾಚಾರ್ಯರ ವಿಶೇಷವಾಗಿರ್ತಕ್ಕಂಥ ಅವತಾರ ಆದ ನಂತರ ಪ್ರಪಂಚವನ್ನು ಸುತ್ತಿರತಕ್ಕಂಥದ್ದು. 3 ಬಾರಿ ಧರ್ಮ ಪ್ರಚಾರವನ್ನು ಪ್ರಪಂಚ ಪರ್ಯಟನೆ ಮಾಡಿ ಅದಾದ ನಂತರ ತಮ್ಮ ಬಾಲ್ಯದಲ್ಲೇ ತಾವು ಹಿಮಾಲಯದತ್ತ ನಡೆದದ್ದು ಇದೆಲ್ಲವೂ ಬಹಳ ವಿಶೇಷವೇ ಸರಿ. 32ನೇ ವಯಸ್ಸಿಗೆ ಅವರು ಕೇದಾರದ ಹತ್ರ ಅದೃಶ್ಯರಾಗೋದು. ಅದೇ 32 ವಯಸ್ಸು ಬಾಲ್ಯದಲ್ಲೇ ಹೊರಟರು. ಪ್ರಪಂಚವನ್ನು 3 ಬಾರಿ ಸುತ್ತಿದಂತಹ ಕೀರ್ತಿ. ಜೊತೆಗೆ ಧರ್ಮ ಪ್ರಚಾರ ಅಲ್ಲಿಂದಲೇ ಪ್ರಾರಂಭ ಆಗಿದ್ದು. ದ್ವೈತಾದ್ವೈತಗಳು, ಧರ್ಮ ಪ್ರಚಾರ, ಜೊತೆಗೆ ನಾನು ನಂದು ಎಲ್ಲವನ್ನು ಬಿಡಬೇಕು, ಭಗವಂತನ ನಂಬಬೇಕು ಎಂಬತಕ್ಕಂಥ ಆ ವಿಶೇಷವಾಗಿರತಕ್ಕಂಥ ರೀತಿಯ ಅನುಷ್ಠಾನ. ಅಷ್ಟೇ ಯಾಕೆ, ಹೀಗೆ ಪ್ರಪಂಚವನ್ನು ಸುತ್ತುವಾಗ ಪ್ರತಿಯೊಂದು ದೇವಾಲಯಗಳು ಪರಮ ಪವಿತ್ರವಾಗಿರತಕ್ಕಂತಹ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡ್ತಾ ಆಯಾ ಕ್ಷೇತ್ರಗಳಲ್ಲಿರ್ತಕ್ಕಂಥ ಪೂಜಾ ಅನುಷ್ಠಾನಗಳ ಕ್ರಮವನ್ನು ಸರಿಯಾದ ರೀತಿ ಕ್ರಮಬದ್ಧವಾಗಿ ನಡೆಸಿದಂತಹ ಕೀರ್ತಿ ಸಹಿತ ಜಗದ್ಗುರುಗಳಾದಂತಹ ಆದಿಶಂಕರರಿಗೆ ಸಿಗುತ್ತೆ. ಅಷ್ಟೇ ಯಾಕೆ, ಮೊನ್ನೆಯಷ್ಟೇ ನಾವು ಪಶುಪತಿನಾಥನ ಸಾನ್ನಿಧ್ಯಕ್ಕೆ ಹೊರಟಿದ್ವಿ. ಪಶುಪತಿನಾಥನ ಸಾನ್ನಿಧ್ಯಕ್ಕೆ ಹೊರಟಾಗ ಅಲ್ಲೂ ಸಹಿತ ಜಗದ್ಗುರುಗಳಾದಂಥ ಆದಿಶಂಕರರು ಬಂದು ಅಲ್ಲಿ ನಡೀತಿರ್ತಕ್ಕಂಥ ಪೂಜಾ ಅನುಷ್ಠಾನ, ಪೂಜಾ ಕೈಂಕರ್ಯಗಳ ಬಗ್ಗೆ ಒಂದಷ್ಟು ಆಲೋಚನೆ ಮಾಡಿ ಸರಿಯಾದ ಕ್ರಮ ಹೀಗಾಗಬೇಕು ಎಂಬತಕ್ಕಂಥ ಚಿಂತನೆಯಿಂದ ನಡೆಸಿದ್ದಾರೆ. ಅಲ್ಲಿ ರಾಜ ಒಬ್ಬ ತೀರ್ಕೊಂಡ್ರೆ ಇಡೀ ನೇಪಾಳ ಸಂಸ್ಥಾನ, ಜೊತೆಗೆ ಆ ನೇಪಾಳ ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ಪೂಜೆ ನಿಂತಂಗಾಗತ್ತೆ ಎಂಬತಕ್ಕಂಥ ಚಿಂತನೆಯಿಂದ ನಮ್ಮ ಕರ್ನಾಟಕದಿಂದ 4 ಜನ ಸರಿಯಾದಂತಹ ವೇದ ಪಂಡಿತರನ್ನು ಕರೆಸಿ ಅವರಿಂದ ಪೂಜೆ ಕೈಂಕರ್ಯಗಳನ್ನು ನಿರಂತರ ನಡೀಬೇಕು ಅಂತ ಅಂದು ತೀರ್ಮಾನ ಮಾಡಿದ್ರು, ಅಂದು ಶಾಸನವನ್ನು ಬರೆದರು. ಅಂದಿನಿಂದ ಇಂದಿನವರೆಗೂ ಇವತ್ತು ನೇಪಾಳಿಗೆ ಯಾರೇ ಹೋದರೂ ನೇಪಾಳಲ್ಲಿ ಪೂಜೆ ಮಾಡತಕ್ಕಂಥವರು ನಮ್ಮ ಕನ್ನಡಿಗರು 4 ಜನ 5 ಜನ ವೇದ ಪಂಡಿತರನ್ನು ಸರಿಯಾದ ರೀತಿ ಕ್ರಮಬದ್ಧವಾಗಿ ಅವರಲ್ಲಿರ್ತಕ್ಕಂಥ ವಿದ್ಯೆ ಮತ್ತು ಸಂಸ್ಕಾರ ಮತ್ತು ಗೋತ್ರ, ಆ ಒಂದು ವಿಶೇಷವಾಗಿರ್ತಕ್ಕಂಥ ಅಂಶ, ಆ ಪಶುಪತಿನಾಥನ ಮೂಲ ಸಾನ್ನಿಧ್ಯವನ್ನು ಮುಟ್ಟಿ ಸೇವೆ ಮಾಡುವಂಥ ಸೌಭಾಗ್ಯ ಯಾರ ಹಣೆಯಲ್ಲಿ ಬರೆದಿರುತ್ತೆ ಎಂಬತಕ್ಕಂಥದ್ರ ಪರೀಕ್ಷೆ ನಡೆಸಿ ಅದಾದ ನಂತರ ಅವರನ್ನು ಸೇವೆಗೆ ಅವರು ಅಲ್ಲಿ ಸಿದ್ಧಿಪಡಿಸ್ತಾರೆ, ಸೇವೆಯನ್ನು ಅವ್ರ ಕಡೆಯಲ್ಲಿ ತಗೊಳ್ತಾರೆ. ನೇಪಾಳ ಎಂಬತಕ್ಕಂಥ ಮಹಾಸಂಸ್ಥಾನದಲ್ಲಿ ಅಲ್ಲಿರ್ತಕ್ಕಂಥ ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ಕನ್ನಡಿಗರೇ ಪೂಜೆ ಮಾಡತಕ್ಕಂಥದ್ದು. ಹಾಗಾಗಿ ಅದೊಂದು ತುಂಬ ಹೆಮ್ಮೆ. ಏನೇ ಆದರೂ ಕರ್ನಾಟಕ ಬಹಳ ಪುಣ್ಯ ಮಾಡಿದೆ. ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ನಾವೇ ಪುಣ್ಯಾತ್ಮರು. ಇತ್ತ ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ವಿಗ್ರಹವನ್ನು ಕೆತ್ತನೆ ಮಾಡುವ ಸೌಭಾಗ್ಯ ಕರ್ನಾಟಕದವರಿಗೆ. ಅಯೋಧ್ಯ ನಗರವಾಸಿ ಪ್ರಭು ಶ್ರೀರಾಮಚಂದ್ರನ ಸುಂದರವಾದಂತಹ ಆಲಯದ ಕಟ್ಟಡದ ತಳಗಿರ್ತಕ್ಕಂಥ ಭದ್ರ ಬುನಾದಿ, ಆ ಪಾಯದ ಕಲ್ಲುಗಳು ಸಾದಹಳ್ಳಿ ಗೇಟ್, ನವರತ್ನಾಗ್ರಹಾರ ಆ ಭಾಗದಲ್ಲಿರ್ತಕ್ಕಂಥದ್ದು. ಇಲ್ಲಿಂದ ಕಲ್ಲು ಹೊರಟದ್ದು. ಇನ್ನು ವಿಗ್ರಹ ಆದರೆ ಆ ದೇವಾಲಯ, ಸುಂದರವಾದಂತಹ ದೇವಾಲಯ, ಅದರೊಳಗಿರ್ತಕ್ಕಂಥ ಎಲೆಕ್ಟ್ರಿಸಿಟಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ, ಅದರದ್ದು ಡ್ರಾಯಿಂಗ್ ಮಾಡಿರೋದು ನಮ್ಮ ಕರ್ನಾಟಕದವರು. ಇದಕ್ಕಿಂತ ಮುಖ್ಯವಾಗಿ ಅಯೋಧ್ಯೆಯಲ್ಲಿ ನೀವೆಲ್ಲೇ ಓಡಾಡಿದ್ರು ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳಿಗೂ ಸಹಿತ ವ್ಯಾಪಾರ ಮಳಿಗೆಗಳ ಮೇಲಿರ್ತಕ್ಕಂಥ ಒಂದು ಡಿಸೈನ್ ನಾಮಫಲಕ ಇದೆಯಲ್ಲ, ಅದು ಕರ್ನಾಟಕದವ್ರದ್ದು. 1-2 ಸೇವೆ. ಕರ್ನಾಟಕದಲ್ಲಿ ಹುಟ್ಟಿದಂಥ ಪ್ರತಿಭೆಗಳಿಗೆ ಇಂತಹ ಅದ್ಭುತವಾದಂತಹ ಸೇವಾ ಭಾಗ್ಯ ಸಿಗ್ತಿರ್ತಕ್ಕಂಥದ್ದು ತಾಯಿ ಭುವನೇಶ್ವರಿಯೇ ಕರುಣಿಸಿದಂಥ ರೀತಿಯಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ನವಗ್ರಹ ಪ್ರಾರ್ಥನೆ ಆದ ನಂತರ ಇನ್ನು ರಾಶಿಫಲದತ್ತ ಗಮನ ಹರಿಸಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ. ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸುವಂಥದ್ದು ಬಹಳ ಮುಖ್ಯವಾದಂಥದ್ದು. ಶಂಕರ ಜಯಂತಿಯ ಶಂಕರಾಚಾರ್ಯರ ಜಗದ್ಗುರುಗಳಾದಂತಹ ಶಂಕರರ ಸಂಪೂರ್ಣ ಕೃಪಾಶೀರ್ವಾದ ಎಲ್ಲರ ಮೇಲಿರಲಿ. ಹಾಗೆ ಇವತ್ತು ಸೃಷ್ಟಿ ಆದ್ದರಿಂದ ಅದರಲ್ಲೂ ಸೋಮವಾರದ ಸೃಷ್ಟಿ ಬಹಳ ವಿಶೇಷವಾದ್ದು. ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡತಕ್ಕಂಥದ್ದು. ಹಾಗೆ ಲಕ್ಷ್ಮೀ ಬೋರಹ ಸ್ವಾಮಿಯನ್ನು ಸಹಿತ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ಸಹಿತ ಒಳಿತಾಗಲಿ, ಶುಭವಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರು ವಾರದ ಪ್ರಾರಂಭ ಇವತ್ತು ಸೋಮವಾರ. ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಒಂದು ಮನೋಕಾಮನೆಗಳ ಸಿದ್ಧಿಗಾಗಿ ಸರಿಸುಮಾರು 11 ಗಂಟೆ 20 ನಿಮಿಷದಿಂದ ಒಂದಿಷ್ಟು ಒಳಿತಾಗುವಂಥ ಕಾಲ ನಿಮ್ಮ ಅದೃಷ್ಟದಲ್ಲಿದೆ.
11 ಗಂಟೆ 20 ನಿಮಿಷದಿಂದ 4:15 ಒಳಗಾಗಿ ತಾವು ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ತೀವಿ. ಯಾವುದೇ ಕೆಲಸ ಕಾರ್ಯಗಳಾದರೂ ಸಹಿತ ಸ್ವಲ್ಪ ಆಲೋಚನೆ ಮಾಡಿ ಸರಿಯಾದ ಕ್ರಮವನ್ನು ಅನುಸರಿಸಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಎದುರಾಗುತ್ತೆ. ಹಾಗೆ ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಗೆಯಷ್ಟು ಉದ್ದಿನ ಬೆಳೆಯನ್ನು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ತದನಂತರ ಆಚೆ ಹೊರಡುವಂಥದ್ದು ಬಹಳಷ್ಟು ಉತ್ತಮ. ಇದರಿಂದ ಸಾಕಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀವಿ. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಾಧ್ಯವಾದರೆ ಕಪ್ಪು ಬಣ್ಣದ ಶ್ವಾನಗಳಿಗೆ, ಸಂಪೂರ್ಣವಾಗಿ ಕಪ್ಪಿರ್ತಕ್ಕಂತಹ ಕಪ್ಪು ಬಣ್ಣದ ಶ್ವಾನಗಳಿಗೆ ಒಂದಷ್ಟು ಪದಾರ್ಥಗಳನ್ನು ಹಾಕಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುಚಂದ್ರರ ಯೋಗ ಫಲ ಚೆನ್ನಾಗಿರೋದ್ರಿಂದ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀವಿ. ನೀವು ನಂಬಿರ್ತಕ್ಕಂತಹ ದೈವದ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಂಡು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಪಡಿಸ್ಕೊಂಡು ಸಾಕಷ್ಟು ಲಾಭವನ್ನು ತಂದುಕೊಳ್ಳತಕ್ಕಂಥ ದಿನ. ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಇವತ್ತೇನು ಕೆಲಸ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಸಂದೇಹ, ಸಂಶಯ ನಿಮ್ಮನ್ನು ಬಾಧಿಸುತ್ತೆ. ಒಂದಷ್ಟು ಜನ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಳ್ತೀರಿ. ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಇವತ್ತು ನಿಮ್ಮನ್ನು ಬಾಧಿಸಬಹುದು. ಹಾಗೆ ಆಹಾರ ಸರಿಯಾಗಿ ಪಚನವಾಗದಿರ ಹೊಟ್ಟೆ ನೋವು ಬರತಕ್ಕಂಥದ್ದು, ಹೊಟ್ಟೆ ಉಬ್ಬರಿಸ್ತಕ್ಕಂಥದ್ದು, ಒಂದಷ್ಟು ಬೇರೆ ಬೇರೆ ಸಮಸ್ಯೆಗಳೆದುರಾಗುವಂಥ ಲಕ್ಷಣಗಳು ಇದೆ. ಆದರೆ ಇದೆಲ್ಲವನ್ನು ಸಹಿತ ದೂರ ಮಾಡಿಕೊಂಡು ಒಂದಷ್ಟು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆಗಬೇಕು. ಹಾಗೆ ಇವತ್ತು ನೀವು ಮಾಡೋ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬೇಕು. ಆ ಬದಲಾವಣೆ ಮತ್ತು ಒಳ್ಳೆಯ ಯೋಗ ಫಲ ಇದೆಲ್ಲವೂ ಹೇಗೆ? ನೀವು ನಂಬಿರ್ತಕ್ಕಂಥ ದೈವದ ಸಂಕಲ್ಪವೂ ಆಗಬೇಕು. ಸಾಧ್ಯವಾದರೆ ಮನೆ ಮುಂದೆ ಇರತಕ್ಕಂಥ ಯಾವುದಾದ್ರೂ ಹಸಿರು ಎಲೆಗಳು, ಯಾವುದಾದ್ರೂ ಸರಿ ಹಸಿರು ಎಲೆಗಳ ಮೇಲೆ ಒಂದು ಚಿಟಿಗೆಯಷ್ಟು ಅರಿಶಿನ ಪುಡಿಯನ್ನು ಇಟ್ಟು ಅದನ್ನು ಅರಿಶಿನ ಪುಡಿ ಮತ್ತು ಹಸಿರು ಎಲೆಗಳನ್ನು ಏಕಕಾಲದಲ್ಲಿ ದರ್ಶನ ಮಾಡಿ ನೀವು ಆಚೆ ಹೊರಟ್ರೆ ಇರ್ತಕ್ಕಂಥ ಒಂದಷ್ಟು ದೋಷಗಳು ದೂರ ಆಗುತ್ತೆ. ವೃಷಭ ರಾಶಿಯವರಿಗೆ ಅದರಿಂದ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೂ ಬಹಳ ಒಳ್ಳೆಯ ಯೋಗ ಇದೆ. ಆದರೆ ಯೋಗಗಳನ್ನು ಕಲ್ಪಿಸ್ಕೊಂಡಾಗ ಭಗವಂತ ಕರುಣಿಸಿದಾಗ ಮಾತ್ರ ಅದರ ಫಲ ಅಂತ ಹೇಳ್ತಾರೆ. ಹಾಗೆ ಇವತ್ತಿನ ದಿವಸ ನೀವೇನು ಅಂದುಕೊಂಡಿದ್ದರೂ ಅಂದುಕೊಂಡಷ್ಟು ಲಾಭವಿದೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥ ರೀತಿಯಲ್ಲಿ ಇರುತ್ತೆ. ಏನೇ ಆದರೂ ತಾಯಿಯ ಕೃಪೆಯಿಂದ, ಆಕೆಯ ಆಶೀರ್ವಾದದಿಂದ ಖಂಡಿತ ಒಳಿತಾಗುತ್ತೆ. ಹೆಸರನ್ನು ಸಂಪಾದನೆ ಮಾಡ್ಕೊಳ್ತೀರಿ. ಹಾಗೆ ಇವತ್ತು ಆಫೀಸುಗಳಲ್ಲಿ ಕೆಲಸ ಮಾಡಬೇಕಾದ್ರೆ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಅಥವಾ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ತಾಳ್ಮೆ ಇರಲಿ, ಸಮಾಧಾನ ಇರಲಿ. ಯಾರೋ ಏನೋ ಅಂದರು ಅಂಥೇಳಿ ಅಲ್ಲಿ ರೌದ್ರ ಮಾಡ್ಕೊಳ್ಳೋದು ಬೇಡ, ಮೂಗಿನ ತುದಿಯಲ್ಲಿ ಕೋಪ ಮಾಡ್ಕೊಳ್ಳೋದು ಬೇಡ, ಇದರಿಂದ ತೊಂದರೆ ತಾಪತ್ರೆಗಳನ್ನು ತಂದುಕೊಳ್ಳೋದು ಬೇಡ. ಜೋಪಾನವಾಗಿದ್ದರೆ ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ರೌದ್ರಪಡಿಸ್ಕೊಳ್ತಕ್ಕಂಥದ್ದು, ಕೋಪ ಮಾಡ್ಕೊಳ್ತಕ್ಕಂಥದ್ದು ಸಮಂಜಸ ಅಲ್ಲ. ಆದರೆ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದು ಬೇಕು, ಯಾವುದು ಬೇಡ, ಇದೆಲ್ಲವನ್ನು ಸರಿಯಾದ ರೀತಿ ತೆಗೆದುಕೊಳ್ಬೇಕು. ಆದರೆ ಕರ್ಕಾಟಕ ರಾಶಿಯವರಿಗೆ ರಾಶಿಯಾಧಿಪತಿ ಇರತಕ್ಕಂಥ ಚಂದ್ರ, ಗುರು ಇರ್ತಕ್ಕಂಥ ಆಸ್ಥಾನ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಎಲ್ಲವೂ ಬಹಳ ವಿಶೇಷವಾಗಿರೋದ್ರಿಂದಲೇ ಇನ್ನು ಮುಂಬರ್ತಕ್ಕಂಥ ದಿನದಲ್ಲಿ ಕರ್ಕಾಟಕ ರಾಶಿಯವರಿಗೆ ನಿಜಕ್ಕೂ ಅದೃಷ್ಟ ಅಂತಕ್ಕಂಥದ್ದು ಖಂಡಿತ ಮನೆ ಮಾಡುತ್ತೆ. ತಾವು ಯಾವುದೇ ಕೆಲಸಕ್ಕೆ ಕೈ ಹಾಕಿ, ಯಾವುದೇ ವೃತ್ತಿಯಲ್ಲಿರಿ, ಏನೇ ಮಾಡಬೇಕಾದ್ರೂ ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲೂ ಸಹಿತ ಅಧಿಕವಾದಂತಹ ಲಾಭವನ್ನೇ ತಂದುಕೊಳ್ತೀನಿ. ಭಗವಂತನ ಕೃಪೆಯಿಂದ ತಾವು ಅಂದುಕೊಂಡಷ್ಟು ಲಾಭವನ್ನು ತಂದುಕೊಳ್ಳುವಂತಹ ಯೋಗ ಫಲ ಇರೋದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹಾಂ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಗಳೇ, ಊರು ಮತ್ತು ಹೆಸರು ಬೇಡ. ಆಯ್ತು ತಾಯಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಗಳೇ, ನಾವು ನಿಮ್ಮ ಲಕ್ಷ್ಮೀ ಬೋರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ 2 ಸಾರಿ. ತುಂಬಾ ಖುಷಿ ಆಯ್ತು ಗುರುಗಳೇ. ಒಳ್ಳೇದಾಗ್ಲಿಮ್ಮ. ಯಾವಾಗ ಬಂದಿದ್ರಿ?
ಗುರುಗಳೇ ಈಗ ಒಂದು ವಾರ ನೀವು ನೇಪಾಳಕ್ಕೆ ಹೋಗಿದ್ದು ಬಂದ್ರಲ್ಲ ಗುರುಗಳೇ, ಹಾಂ ಹಾಂ, ಅವಾಗ ಒಂದ್ಸರಿ ಬಂದಿದ್ವಿ. ಒಳ್ಳೇದಾಗಲಿ. ಅದಕ್ಕಿಂತ ಮುಂಚೆ ಒಂದ್ಸರಿ ಪೂಜೆ ಮಾಡೋದಕ್ಕೆ ಬಂದಿದ್ವಿ ಗುರುಜಿ. ಒಳ್ಳೇದಾಗಲಿ. ದೇವಸ್ಥಾನ ಗುರುಗಳೇ ದೇವಸ್ಥಾನ ಮತ್ತು ದೇವ್ರ ಪ್ರಸಾದ ಎಲ್ಲ ತಗೊಂಡ್ರಾ, ದರ್ಶನ ಹೌದು ಮಾಡಿದ್ರಾ? ಗುರುಜಿ. ಒಳ್ಳೇದಾಗಲಿ ತಾಯಿ, ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿ ಆಗಲಿ. ಹೇಳಮ್ಮ. ಗುರುಗಳೇ ನನ್ನ ಮದುವೆ ಆಗಿ 2 ವರ್ಷ ಆಯ್ತು. ಹ್ಞೂ ಅದು ಇನ್ನೂ ಮಕ್ಕಳಾಗಿಲ್ಲ ಗುರು. ಖಂಡಿತ ಆಗುತ್ತೆ, ಚಿಂತೆ ಮಾಡಬೇಡಿ. 2 ವರ್ಷ ಇನ್ನೂ 2 ವರ್ಷಕ್ಕೆ ಈಗ ಇತ್ತೀಚೆಗೆ ಏನಾಗಿದೆ, ಮದುವೆಯಾಗಿ 6 ತಿಂಗಳಾದ ತಕ್ಷಣ ವೈದ್ಯರ ಸಲಹೆ ಕೊಟ್ಟೋಗ್ತೀರಿ. ವರ್ಷ ಆಗೋಕ್ಕಿಲ್ಲ ಆಗಲೇ ಡಾಕ್ಟರ್ ಸಲಹೆ ಕೊಟ್ಟೋಗ್ತೀರಿ. ಅದಕ್ಕಿಂತ ಮುಖ್ಯವಾಗಿ ನಾವು ಎಲ್ಲಿ ಇಡುತ್ತಾ ಇದ್ದೀವಿ, ನಾವು ಏನು ಚಿಂತನೆ ಮಾಡ್ತಿದ್ದೀವಿ, ನಮ್ಮ ಆಹಾರ ಪದ್ಧತಿಗಳೇನು ಮತ್ತು ನಮ್ಮ ದಾಂಪತ್ಯ ಹೇಗೆ ನಡೀತಿದೆ ಅದನ್ನು ನೀವು ಚಿಂತನೆ ಮಾಡಿಬಿಟ್ರೆ ಸಾಕು, ಅಲ್ಲೇ ನಿಮ್ಮ ಪರಿಹಾರ ಸಿಕ್ಬಿಡುತ್ತೆ. ನೀವು ಆಲೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ. ಆದರೂ ನಿಮ್ಮ ಸ್ವರತರಂಗ ಪ್ರಕಾರ ಖಂಡಿತ ನಿಮ್ಮ ಸಂತಾನ ಆಗುತ್ತೆ, ಭಯಪಡುವಂಥ ಅವಶ್ಯಕತೆ ಇಲ್ಲ. ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟಾಗಿದೆಯಮ್ಮ? ಹಾಂ 30 ಗುರುಜಿ. ಡೇಟ್ಸ್ ಕರೆಕ್ಟಾಗಿ ಆಗ್ತಾ ಇದ್ದೀರಾ? ಹಾಂ ಆಗ್ತಾ ಇದ್ದೀನಿ ಗುರುಜಿ. ಮತ್ತು ಹಾಗಿದ್ದರೆ ಏನು ಭಯಪಡಬೇಡಿ. ಗಂಡ ಹೆಂಡತಿ ನೆಮ್ಮದಿಯಾಗಿ ಲಕ್ಷಣ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ನಿಮ್ಮ ದಾಂಪತ್ಯದಲ್ಲಿ ಯಾವುದೇ ಮೋಸ ಬರದಂಥ ರೀತಿಯಲ್ಲಿ ಚೆನ್ನಾಗಿರಿ. ನೀವು ಮನೆಯಲ್ಲಿ ಗಂಡ ಹೆಂಡತಿ ಹ್ಯಾಪಿಯಾಗಿದ್ದರೆ ಎಲ್ಲವೂ ಸರಿ ಹೋಗುತ್ತೆ. ನಿಮ್ಮ ಸ್ವರತರಂಗ ಪ್ರಕಾರ ಅಂತೂ ಖಂಡಿತ ನಿಮ್ಮ ಸಂತಾನ ಆಗುತ್ತೆ, ಹೆದರುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ದಿವಸಲ್ಲೇ ಆಗ್ಬೋದು. ಆದರೂ ನಿಮ್ಮ ಮನಸ್ಸು ಸಂದೇಹ ಸಂಶಯ ಇರೋದ್ರಿಂದ ನೀವು ಗಂಡ ಹೆಂಡ್ತಿರು ಇಬ್ಬರು ಫೋಟೋನು ಒಂದು ಸತಿ ಕಳಿಸ್ಕೊಡಿ. ಸಮಸ್ಯೆ ಏನಿದೆ, ಎಲ್ಲಿದೆ ಸಮಸ್ಯೆ, ಏನಕ್ಕೋಸ್ಕರ ಹಿಂಗೆ ನಿಧಾನ ಆಗ್ತಿದೆ ಅನ್ನೋದು ನೋಡೋಣ. ಅದಕ್ಕೇನಾದ್ರು ಸಣ್ಣ ಗುರುಗಳೇ ಪುಟ್ಟ ಬಂದಿದ್ವಿ, ತೋರಿಸಿದ್ವಿ ನಿಮಗೆ. ಅದು ಕಣ್ಣನ್ ರೇಖೆನಾ? ತೋರಿಸಿದ್ದೀರಾ? ಗುರುಗಳೇ ಆಗುತ್ತೆ, ಏನಿಲ್ಲ, ಚೆನ್ನಾಗಿದೆ ಅಂತ ಹೇಳಿದ್ರಿ ಗುರುಗಳೇ. ಮತ್ತೆ ಮುಗೀತು. ನೀವು ಕಣ್ಣಿನ ರೇಖೆ ತೋರಿಸಿದ್ರೆ ನಾನು ಹೇಳಿದರೆ ಖಂಡಿತ ಆಗುತ್ತೆ, ಅದ್ರ ಬಗ್ಗೆ ಭಯನೇ ಪಡಬೇಡಿ. ಸ್ವಲ್ಪ ದಿವಸ ವೆಯ್ಟ್ ಮಾಡಿ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಸರ್. ಕೋಟಿ ಕೋಟಿ ನಮನಗಳು ಸರ್. ಆನಂದ್ ನಮಸ್ತೆ ನಮಸ್ತೆ, ಚೆನ್ನಾಗಿದ್ದೀರಾ? ಸರ್ ತುಂಬಾ ಚೆನ್ನಾಗಿದೆ ಸರ್, ನಿಮ್ಮ ಆಶೀರ್ವಾದ ಸರ್. ನಿಮ್ಮ ಆನಂದ್ ಜೋರ್ನ ಪ್ರತಿನಿತ್ಯ ನಿಮ್ಮ ಕಾರ್ಯಕ್ರಮ 10 ವರ್ಷದಿಂದ ಪ್ರತಿಯೊಂದು ಟೈಮ್ ನೋಡ್ತಾ ಇದ್ದೀವಿ. ಸಂತೋಷ ಸಂತೋಷ, ಒಳ್ಳೆಯದಾಗಲಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಗದಗ ಡಿಸ್ಟಿಕ್ ಮುಂಡ್ರಿ ತಾಲೂಕು. ಸಂತೋಷ. ತಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಪ್ಪ ಅಂತ ಹೇಳಿ ಸರ್. ಲಕ್ಷ್ಮಪ್ಪ ಅಂತ ಹೇಳಿ, ಗುರುಜನ್ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಓಕೆ ಸರ್. ಹಲೋ. ಕೋಟಿ ಕೋಟಿ ನಮನ ಸರ್ ಗುರುಜಿಯವರಿಗೆ. ನಮಸ್ತೆ ನಮಸ್ತೆ, ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದೆ ಸರ್. ಹೇಳಿ ಸರ್, ನಾನು ಹೊಲಗಳಿಗೆ ಬೋರ್ ಹಾಕಿಸ್ಬೇಕಂತ ಸರ್. ಅದು ತಾವು ಹೇಳಿದ್ರೆ ನಾನು ಆಸೆ ನಿರ್ವಹಿಸ್ತಾ ಜಾಸ್ತಿ ಅಲ್ಲ. ನಿಮ್ಮ ಕಡೆ ಎಲ್ಲ ಮಳೆ ಆಗ್ತಾ ಇದೆಯಾ? ಹಾಂ ಆಗ್ತಾ ಇದೆ ಸರ್. ಯಾವಾಗ ಪ್ರಾರಂಭ ಆಯಿತು ಮಳೆ ನಿಮ್ಮ ಕಡೆ? ನಿನ್ನೆ ಸರ್, ಒಂದು 2 ಡೇಸ್ ಆಯ್ತು ಸರ್. ಹಾಂ ಹಾಂ, ಆಗಲಿ. ಇನ್ನೊಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿ, ಭೂಮಿಯಲ್ಲಿ ಚೆನ್ನಾಗಿ ನೀರು ಇಳಿಲಿ. ಯಾಕೆಂದರೆ ಈಗಾಗಲೇ ನೀರಿನ ಅಭಾವ ಸಾಕಷ್ಟು ಆಗಿ ಎಲ್ಲ ಕಡೆ ಭೂಮಿ ಒಂಥರ ಒಣಗ್ದಂಗೆ ಆಗಿತ್ತು. ಒಂದಷ್ಟು ಮಳೆ ಚೆನ್ನಾಗಾಗಲಿ, ಅದಾದಮೇಲೆ ನಿಮ್ಮ ಜಮೀನಲ್ಲಿ ನೀವು ಬೋರ್ ಹಾಕಿಸಿ, ತಪ್ಪೇನಿಲ್ಲ. ಯಾಕೆಂದರೆ ಮಳೆ ಆದರೆ ಭೂಮಿಗೆ ನೀರು ಇಳಿಯುತ್ತೆ. ಅದಾದ ನಂತರ ನಿಮಗೆ ಭೂಮಿಯಲ್ಲಿ ಸಿಗುವಂಥ ನೀರು ಸಹಿತ ಒಳ್ಳೆ ಸೋರ್ಸಲ್ಲಿ ಚೆನ್ನಾಗಿ ಸಿಗುತ್ತೆ. ನಿಮ್ಮ ಸ್ವರತರಂಗ ಪ್ರಕಾರ ಬೋರ್ ಹಾಕ್ಸಿದ್ರೆ ಖಂಡಿತ ನೀರು ಸಿಗುತ್ತೆ. ಆದರೆ ಇನ್ನೊಂದು ಸ್ವಲ್ಪ ದಿವಸ ವೆಯ್ಟ್ ಮಾಡೋದು ಬಹಳ ಉತ್ತಮ. ಸರಿಯಾಗಿ ಒಂದು 4 ಒಳ್ಳೆ ಮಳೆ ಆಗಲಿ, 4 ಹದವಾದಂಥ ಮಳೆ ಆದರೆ ಅದಾದ ನಂತರ ಭೂಮಿಯಲ್ಲಿ ನೀರು ನಿಲ್ಲುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಹಲೋ. ಹಲೋ ಹಲೋ, ನಮಸ್ತೆ, ಚೆನ್ನಾಗಿದ್ದೀರಾ? ಹ್ಞೂ ರೀ. ಹಾಂ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಅಮ್ಮ, ತಾವು ಟಿ ವಿ ನೋಡ್ತಾ ಇದ್ದೀರಾ? ಇಲ್ರಿ, ಟಿವಿ ಪೂರ್ತಿ ಆಫ್ ಮಾಡಿದ್ದೀನಿ. ಹಾಂ, ಟಿ ವಿ ಆಫ್ ಮಾಡಿಬಿಟ್ಟು ಫಸ್ಟು ನನ್ನ ಹತ್ರ ಫೋನಲ್ಲಿ ಮಾತಾಡ್ಬಿಡಿ. ಇಲ್ಲ ಅಂತಂದ್ರೆ ನಿಮಗೆಲ್ಲ ಕನ್ಫ್ಯೂಷನ್ ಆಗೋಗುತ್ತೆ, ಆಯಿತಾ? ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಳ್ಳಿ ಹಾಂ ಹಾಂ. ಅಮ್ಮ, ತಮ್ಮ ಹೆಸರು? ಬಸಮ್ಮ ಅಂತಾರೆ. ಬಸಮ್ಮ ಅಂತ ಹೇಳಿ, ಗುರುಜ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ಬಸಮ್ಮ ಅವರೇ. ಹಲೋ. ಹ್ಞೂ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಿಮ್ಮ ಪಾಳ ಕೋಟಿ ಕೋಟಿನ ನಮಸ್ಕಾರ ರೀ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಮನ್ಯಾಗ ಏನ್ರಿ ಸ್ವಾಮಿ, ಕುಡ್ದು ಬರೀ ದುಡ್ಡಿಗಾಗಿ ನಿಂತು ಬಿಟ್ಟಾರ್ರಿ. ದುಡ್ಡು ಕುಡಿಯೋದ ನಮ್ಮ ಮೇಲೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಬೇರೆ ಸಮಸ್ಯೆ, ನಿಮ್ಗೆ ಅವ್ರು ಹೋಗುದು, ನಿಮ್ಗೆ ಇವ್ರು ಹೋಗುದು ಅಂತ ಹಿಂಗ ಕುಂತ್ಕೊಂಡ್ರ. ಕುಡಿತದ ಚಟ. ಹ್ಞೂ ರೀ. ಈ ಕುಡಿತದ ಚಟಕ್ಕೆ ದಾಸರಾಗಿರ್ತಕ್ಕಂಥವ್ರಿಗೆ ಅವರ ಜೀವನದಲ್ಲಿ ಯಾವ ಮೌಲ್ಯಗಳು ಅವ್ರನ್ನ ಅರ್ಥ ಮಾಡ್ಕೊಳ್ಳಲ್ಲ. ಅವ್ರಿಗೆ ನಾಳೆ ಬೆಳಗ್ಗಿಂದ ಏನು ಅಂತ ಗೊತ್ತಿಲ್ಲ. ಆದರೆ ಅದೃಷ್ಟ ಏನಂದರೆ, ಈ ಕುಡಿತದ ಅಭ್ಯಾಸ ಕಲಿತವ್ರಿಗೆ ಬೆಳಗ್ಗೆ ಎದ್ರೆ ಯಾರೋ ಒಬ್ರು ಹೊಟ್ಟೆ ಕುಡಿಸ್ತಾರೆ. ನೀವೇ ದುಡ್ಡು ಕೊಡಬೇಕಂತಿಲ್ಲ, ಬೇರೆ ಎಲ್ಲೂ ಒಟ್ಟು ಅವ್ರು ಕುಡಿಯೋದಕ್ಕೆ ಮಾತ್ರ ದುಡ್ಡು ಸಿಗುತ್ತೆ. ಅದೇ ಹೊಟ್ಟೆ ಊಟ ಬೇಕು, ಮನೇಲಿ ಹೆಂಡತಿ ಮಕ್ಕಳು ಹಸುವಿನಲ್ಲಿ ಸಾಯ್ತಾ ಇದ್ದಾರೆ, ಅವ್ರಿಗೊಂದಿಷ್ಟು ಊಟ ಬೇಕು, ಮಕ್ಕಳನ್ನ ಶಾಲೆಗೆ ಸೇರಿಸ್ಬೇಕು, ಅವ್ರಿಗೊಂಚೂರು ಸಹಾಯ ಮಾಡ್ರಪ್ಪ ಅಂದರೆ ಯಾರೂ ಮುಂದೆ ಬರಲ್ಲ. ನಿನಗೆ ಕುಡಿಯೋಕ್ಕೆ ಬೇಕಾ? ಆ ಕುಡಿಯೋಕ್ಕೆ ಬೇಕು ಅನ್ನೋವಾಗ ಆ ಕುಡಿಯೋಕ್ಕೆ ಅದು ಹೇಗೆ ದುಡ್ಡು ಬರುತ್ತೋ ಯಾರಿಂದಲಾದ್ರೂ ದುಡ್ಡು ವಸೂಲಿ ಮಾಡ್ಕೊಂಡ್ಬಿಡ್ತಾರೆ. ಹೌದು. ಇಂಥ ಪರಿಸ್ಥಿತಿ ಸಾಕಷ್ಟು ಇದೆ. ಅವ್ರಿಗೆ ಸ್ವಲ್ಪ ತಿಳಿಸಿ ಬುದ್ಧಿ ಹೇಳೋಕ್ಕಾಗಲ್ವಮ್ಮ?
ಬಂದರೆ ಎಲ್ಲ ಆಯ್ತೇನ್ರಿ ನನ್ನ ಮಗಳನ್ನ ಕಾಕೊಂಡಿನಿ 17-18 ವರ್ಷದ ಹುಡುಗಿನ. ಅಯ್ಯೋ ಇನ್ನು ಒಂದ್ ಹುಡುಗ ಐತ್ರಿ ಅವನು ಒಡೆಯನೋ ಬಡ್ದೇನೋ ನೀನ್ ಇಲ್ಲ ನೀನ್ ಬೇರೆ ಕಡೆ ಸಂಬಂಧ ಐತಿ ಹಂಗ ಹಿಂಗ ಹೆಂಗ್ರಿ ಜೀವನ ನಮ್ಮ ಇಂಥವ್ರು ಯಾರ ಮಾತು ಕೇಳಲ್ಲ, ಯಾರ ಮಾತಿಗೂ ಬಗ್ಗಲ್ಲ. ಅವ್ರು ಎಲ್ಲವನ್ನೂ ಬಿಟ್ಟು ನಿಂತಿರ್ತಾರೆ. ಎಲ್ಲ ಯಾರನ್ನ ಬುದ್ಧಿ ಮಾತು ಹೇಳಕ್ಕೆ ಹೋದ್ರು ಅವ್ರಿಗೆ ತಿರುಗಿಸಿ ಬುದ್ಧಿ ಹೇಳ್ತಾರೆ. ಇಂಥ ಪರಿಸ್ಥಿತಿಯಲ್ಲಿರುತ್ತೆ. ನೋಡು, ಅವ್ರದ್ದೊಂದು ಫೋಟೋ ಕಳಿಸು ತಾಯಿ, ಅವ್ರದ್ದೊಂದು ಫೋಟೋನ ಕಳಿಸ್ಕೊಡು ಹಾಕಲ್ಲೇನ್ರಿ ಗುರುಜಿ. ಅಮ್ಮ. ನಮ್ ಜೀವನನ ಸರಿ ಹಾಕಲ್ಲೇನ್ ಇದ್ರಾಗ ನನ್ನೆಲ್ಲ ತಾಕೊಂಬಿಡಿ ವಯಸ್ಸಕ್ಕ. ಮುಂದೆ ಯಾರು ನನ್ನ ಜೀವನ ಚೆನ್ನಾಗಿರುತ್ತೆ ಹಿಂಗ ಹೋಗ್ತೀವ್ರಿ ನಾವು. ನಿಮ್ಮ ಜೀವನ ಚೆನ್ನಾಗಿರುತ್ತೆ, ಭಯಪಡಬೇಡಿ. ನೀವು ಇಲ್ಲಿವರೆಗೂ ಕಷ್ಟಪಟ್ಟಿರೋದು ಮುಗಿದಿದೆ. ಇನ್ನೊಂದು 1 ತಿಂಗಳದ್ದು ಕಾದರೆ, ಇನ್ನು ಬರೀ 1 ತಿಂಗಳು ಮಾತ್ರ ನೀವು ಕಾದರೂ ನಿಮ್ಮ ಭವಿಷ್ಯದಲ್ಲಿ ಬದಲಾವಣೆ ಇದೆ. ಬಹುಶಃ ನಿಮ್ಮ ಬದಲಾವಣೆ ಕಾಲಕ್ಕೆ ಮುನ್ನ ಇವೆಲ್ಲವೂ ಬಂದು ಹೋಗುವಂಥದ್ದಿರುತ್ತೆ. ಹೆದರಬೇಡಿ. ಇಲ್ಲಿವರೆಗೂ ನೀವು ಸಾಧನೆ ಮಾಡ್ಕೊಂಬಂದಿದ್ರಿ. ನಿಮ್ಮ ಸ್ವರತರಂಗ ಪ್ರಕಾರ ಇನ್ನು 1 ತಿಂಗಳು ದಾಟಿದ್ರೆ ಮತ್ತಷ್ಟು ಅದೃಷ್ಟ ರೇಖೆಗಳು ಚೆನ್ನಾಗಿದೆ, ಖಂಡಿತ ಒಳಿತಾಗತ್ತೆ. ಧೈರ್ಯವಾಗಿರಿ. ನಾನು ಒಬ್ರು ನೆನ್ಸ್ಕೊಂಡು ಒಂದು ರೊಕ್ಕ ಕೊಟ್ಬಿಡಿ, ನಾವು ನನಗೆ ಮೋಸ ಮಾಡಾಕ್ ಬಿಡವ್ರಿ. ಹೆಂಗ್ ಮಾಡಾಕ ಒಂದು ಕಡೆ ಕುಡುಕರ ಸಾಮ್ರಾಜ್ಯ, ಇನ್ನೊಂದು ಕಡೆ ಕೈಲಿರ್ತಕ್ಕಂಥ ರೊಕ್ಕನ ಮತ್ತೊಬ್ಬರು ಕೊಟ್ಟು ನೀವು ಅದನ್ನು ಕಣ್ಣೀರು ಹಾಕ್ತಿದ್ದೀರಿ. ನಾನು ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತೀನಿ, ದುಡ್ಡು ಕೊಡಬೇಡಿ, ಯಾರ ಕೈಲೂ ದುಡ್ಡು ಕೊಡಬೇಡಿ. ಕಷ್ಟ ಅಂತ ಬಂದವ್ರಿಗೆ ಒಳ್ಳೆ ಹೊಟ್ಟೆ ತುಂಬ ಊಟ ಹಾಕಿ ಒಂದು 50-100 ರೂಪಾಯಿ ಕೈ ಕೊಟ್ಟು ನನ್ನ ಶಕ್ತಿ ಇರೋದು ಇಷ್ಟೇ ಅಂದ್ಬಿಡಿ ಅನ್ನೋ ಕರೆಕ್ಟಾಗಿ. ಯಾಕೆಂದರೆ ಹಿಂದೆಲ್ಲ 10 ರೂಪಾಯಿ ತೊಗೊಂಡ್ರೆ ಅಯ್ಯೋ ಋಣದಲ್ಲಿ ನಾವು ಇದ್ದೀವಿ ವಾಪಸ್ ಕೊಡಬೇಕು ಅಂತಿತ್ತು. ಇವತ್ತು ಋಣನೂ ಇಲ್ಲ ಏನಿಲ್ಲ, ಇನ್ನೂ ಒಂದಷ್ಟು ಕಾಸು ಕಿತ್ಕೊಳ್ಳೋಣ ಅಂತ ಚಿಂತನೆ ಮಾಡ್ತಾರೆ. ಇಂಥ ಪರಿಸ್ಥಿತಿಗೆ ಬಂದು ಕೂತ್ಕೊಂಡಿದ್ದಾರೆ ಇವತ್ತಿನ ದಿವಸ. ಹೀಗಿದ್ದ ಮೇಲೆ ನಿಮ್ಮ ದುಡ್ಡು ವಸೂಲಿ ಆಗುತ್ತಮ್ಮ. ಆದಷ್ಟು ನೀವು ಅದ್ರ ಬಗ್ಗೆ ಚಿಂತನೆ ಮಾಡೋದನ್ನು ಮಾಡೋದು ನೋಡಿ. ಅದ್ರ ಬಗ್ಗೆನೇ ಚಿಂತನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡಿದ್ದೀರಾ. ಮುಂದೆ ಹೇಗೆ ಬದುಕಬೇಕು ಅನ್ನೋ ಚಿಂತನೆ ಮಾಡಿ. ಆದರೆ ದುಡ್ಡನ್ನು ಕೊಟ್ಟಿದ್ದೀರಲ್ಲ, ಯಾರಾದರೂ 4 ಜನ ನಮ್ಮ ಮಧ್ಯದಲ್ಲಿ ನ್ಯಾಯಕ್ಕೆ ನಿಲ್ಲಿಸ್ಕೊಂಡು ಏನಾರು ಅವರಿಂದ ಹೇಗೆ ವಸೂಲಿ ಮಾಡ್ಬೋದು ಒಂಚೂರು ನೋಡಿ, ಬುದ್ಧಿವಂತಿಕೆಯಿಂದ ಮಾಡಿ. ಒಳ್ಳೆಯದಾಗಲಿ. ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತಿನ ದಿವಸ ತಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಲಾಭವಿದೆ. ಆದರೆ ಮನಸ್ಸನ್ನು ಸಾಧ್ಯವಾದಷ್ಟು ತಿಳಿಯಾಗಿಟ್ಕೊಳ್ಬೇಕು, ಪ್ರಶಾಂತತೆಯಿಂದ ಇಟ್ಕೊಳ್ಬೇಕು. ಮನೆಯಿಂದ ಆಚೆಗೆ ಹೊರಡಬೇಕಾದ್ರೆ ಸಾಧ್ಯವಾದಷ್ಟು ಹಸನ್ಮುಖಿಯಾಗಿ ಹೊರಡಬೇಕು. ಸಾಧ್ಯವಾದರೆ ರಾಹುಕಾಲ ನಂತರ ಹೊರಡಿ. ಆದರೆ ಪ್ರತಿದಿನ, ಪ್ರತಿ ಕಾಲ, ಪ್ರತಿಯೊಂದು ವಾರಗಳಲ್ಲೂ ರಾಹುಕಾಲ ಬರ್ತಾ ಇರುತ್ತೆ. ಇದು ನಾವು ಯಾವಾಗಲೂ ಅದನ್ನು ಅನುಸರಿಸಬೇಕಾ ಅನ್ನೋವಂಥದ್ದು ಒಂದಷ್ಟು ಜನ ಮನಸ್ಸಾಗುತ್ತೆ. ಆದರೆ ಇಲ್ಲಿ ನೀವು ನಡೆಸುವಂಥ ಕೆಲಸ, ಹೊಸದಾಗಿ ಒಂದು ಕೆಲಸವನ್ನು ಪ್ರಾರಂಭಿಸಬೇಕಾದ್ರೆ ಸ್ವಲ್ಪ ರಾಹುಕಾಲ, ಗುಳಿಕಾಲ ಇಂಥವು ನೋಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಹಾಗಾಗಿ ಇವತ್ತು ಪ್ರಾರಂಭಿಸುವಂತಹ ಯಾವುದಾದ್ರೂ ನೂತನವಾದಂಥ ಕೆಲಸ ಇದ್ದು ಅಥವಾ ಏನಾದರೂ ಬಹಳಷ್ಟು ಬೆಲೆ ಬಾಳುವಂಥ ವಸ್ತುಗಳನ್ನು ಪರ್ಚೇಸಿಂಗ್ ಹೊರಟ್ರೆ ಸ್ವಲ್ಪ ರಾಹುಕಾಲ ಆದ ನಂತರ ಹೊರಟ್ರೆ ಒಂದಿಷ್ಟು ಅನುಕೂಲ ಆಗುತ್ತೆ. ಇದು ಮೋಸ ಇಲ್ಲ. ಹಾಗಾಗಿ ಸಿಂಹರಾಶಿಯವರು ಸ್ವಲ್ಪ ಮಟ್ಟಿಗೆ ಇವತ್ತಿನ ದಿವಸ ರಾಹುಕಾಲದ ನಂತರ ನಿಮ್ಮ ಕೆಲಸ ಕಾರ್ಯಗಳನ್ನು ಗಮನ ಕೊಡಿ. ಇನ್ನು ಮಧ್ಯಾಹ್ನ 12ರಿಂದ 4:20 ತನಕ, 12ರಿಂದ 4:20 ಮಧ್ಯದಲ್ಲಿ ತಾವು ಏನು ಸಂಕಲ್ಪ ಮಾಡಿದ್ದೀರೋ ಆ ಸಂಕಲ್ಪ ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡುವಂಥ ಕೆಲಸ ಶೀಘ್ರವಾಗಿ ಅದರ ಫಲ ಸಿಕ್ಕೇ ಸಿಗುತ್ತೆ. ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಭಾಳ ಅದೃಷ್ಟ ಇದೆ. ಇವತ್ತೂ ಪ್ರಾರಂಭ ಅದೃಷ್ಟವೇ. ವಾರದ ಮೊದಲನೇ ದಿವಸ ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೂ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸ್ವಲ್ಪ ಕೋಪ ಮಾಡ್ಕೊಳ್ಳೋದುಂಟು. ಆ ಕೋಪದಿಂದ ಮುಕ್ತರಾದರಂತೂ ಖಂಡಿತ ಒಳಿತಾಗುತ್ತೆ. ಆದರೆ ಇವತ್ತು ಏನೇ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಇವತ್ತು ಮಾತ್ರ ರೌದ್ರ ಮಾಡ್ಕೊಳ್ಳೋದು ಬೇಡ. ಬೇಕಾಗಿ ನಿಮ್ಮ ಆತ್ಮೀಯರು, ನಿಮ್ಮ ಕುಟುಂಬಸ್ಥರು, ನಿಮ್ಮ ಮೇಲಧಿಕಾರಿಗಳು ಅವ್ರು ಆಡುವ ಮಾತು ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವು ಉಂಟಾಗುತ್ತೆ. ಆದರೂ ಭಯಪಡಬೇಡಿ, ತಾಳ್ಮೆ ತಗೊಳ್ಳಿ. ಅಲ್ಲಿ ನೀವು ತಾಳ್ಮೆಯಿಂದ ನೀವು ವರ್ತನೆ ಮಾಡಿದ್ರೆ ಕನ್ಯಾ ರಾಶಿಯವರಿಗೆ ಖಂಡಿತ ಇವತ್ತು ಹೆಚ್ಚು ಲಾಭವನ್ನು ಸಂಪಾದನೆ ಮಾಡ್ಕೊಳ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಸಾಕಷ್ಟು ಲಾಭ ಇದೆ. ಹಾಗೆ ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಿರ್ತಕ್ಕಂಥವ್ರಿಗೆ ಇವತ್ತು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಹಾಗೆ ಏನಾದರೂ ಉದ್ಯೋಗ ಮಾಡ್ತಾ ಇದ್ದು ಒಂದಷ್ಟು ಸ್ವಂತ ಉದ್ಯೋಗದಲ್ಲಿದ್ದರೆ ಅಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಒಟ್ಟಾರೆ ಹೇಳಬೇಕಂದ್ರೆ ಕನ್ಯಾ ರಾಶಿಯವರಿಗೆ ಲಾಭದ ಕ್ಷಣ ಈಗ ನೀವು ನೋಡ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಅಷ್ಟೇ ವಿಶೇಷವಾಗಿದೆ. ಇವತ್ತಿನ ದಿವಸ ಯಾರೇ ಒಬ್ಬರಾದರೂ ಸಹಿತ ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸತಕ್ಕಂಥ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು.
ಸಾಧ್ಯವಾದರೆ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಒಳ್ಳೆ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಆಸ್ಥಾನಕ್ಕೆ ಹೊರಟಾಗ ಒಂದಷ್ಟು ವಿಳೆದೆಲೆ ಅಡಿಕೆ, ಒಂದಷ್ಟು ಪುಷ್ಪಗಳು, ಸಾಧ್ಯವಾದರೆ ಒಂದಷ್ಟು ಜೇನುತುಪ್ಪ ಇದನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅದೃಷ್ಟದ ಫಲವನ್ನೇ ತಾವು ಸಿದ್ಧಪಡಿಸ್ಕೊಳ್ತೀನಿ. ಹಾಗೆ ಒಂದಷ್ಟು ಜನಕ್ಕೆ ಅನಾರೋಗ್ಯದ ಕ್ಷಣ ಕಾಣಬಹುದು. ಆರೋಗ್ಯದಲ್ಲಿ ಸರಿ ಇಲ್ದಿರ ಒಂದಷ್ಟು ತೊಂದರೆ ತಾಪತ್ರಗಳಾಗ್ಬೋದು. ಆದರೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಏನೇ ಸಮಸ್ಯೆ ಅಂತ ಬಂದರೂ ಮಧ್ಯಾಹ್ನ 12ರವರೆಗೂ ಮಾತ್ರ. 12 ಗಂಟೆ ದಾಟಿದ್ರೆ ಅಲ್ಲಿಂದ ಆಚೆಗೆ ಬದಲಾವಣೆ ಅಂತಕ್ಕಂಥದ್ದು ಸಾಕಷ್ಟು ಇದೆ. ಒಳ್ಳೆ ಫಲಗಳನ್ನೇ ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದರಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು. ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಮನಸ್ಸಲ್ಲಿ ತಂದುಕೊಂಡು ಇಲ್ಲದ ತೊಂದರೆ ಅನುಭವಿಸೋದಕ್ಕಿಂತ ಏನು ಮಾಡಿದ್ರೆ ಸರಿ, ಏನು ಮಾಡಬಹುದು, ಅಥವಾ ಯಾವುದು ಮಾಡಿದ್ರೆ ಅನುಕೂಲ ಆಗುತ್ತೆ, ಆರ್ಥಿಕ ಪರಿಸ್ಥಿತಿನ ಹೇಗೆ ಅಭಿವೃದ್ಧಿಪಡಿಸ್ಕೊಳ್ಬೇಕು, ಇದೆಲ್ಲದರ ಬಗ್ಗೆ ಸರಿಯಾದ ಚಿಂತನೆ ಬೇಕು. ಆದರೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಭಾಳ ಜೋಪಾನ ಇರಲಿ. ಕೊಟ್ಟು ತೆಗೆದುಕೊಳ್ತಕ್ಕಂತಹ ಲೇವಾದೇವಿಗಳು, ವ್ಯವಹಾರ ಏನೇ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಇರಲಿ. ದುಡುಕಬೇಡಿ. ದುಡುಕಿ ತೀರ್ಮಾನ ತಂದುಕೊಂಡ್ರೆ ಖಂಡಿತ ಯಾವುದೂ ಸಾಧನೆ ಆಗಲ್ಲ. ದೇವರು ಕೊಟ್ಟದ್ದನ್ನು ತೃಪ್ತಿಯಾಗಿಟ್ಕೊಳ್ಬೇಕು. ಅದರಿಂದ ಮತ್ತಷ್ಟು ಲಾಭವನ್ನು ಗಳಿಸಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಇರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಗುರುಜಿ, ನೀವ್ ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮ್ಮ ಮೈಸೂರಿಂದ ಗುರುಜಿ, ಮಾದೇವಿ ಅಂತ. ಮೈಸೂರಿಂದ ಮಾದೇವಿ ಅಂತ ಹೇಳಿ. ಅಮ್ಮ ತಮ್ಮ ಹೆಸರು ಗೊತ್ತಾಯ್ತು, ಮಾದೇವಿ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ಕೋಟಿ ಕೋಟಿ ನಮಸ್ಕಾರ ಗುರುಜಿ ನಿಮ್ಗೆ. ನಮಸ್ತೆ ತಾಯಿ, ನಾವು ಹೇಳಮ್ಮ. ಸುಮಾರು ವರ್ಷದಿಂದ ಟ್ರೈ ಮಾಡ್ತಿದ್ದೀವಿ ಗುರುಜಿ, ಇವತ್ತು ಸಿಕ್ಕಿದೆ ನಿಮ್ ಕಾಲು. ಒಳ್ಳೆಯದಾಗಲಿ ತಾಯಿ, ಹೇಳಮ್ಮ. ಅಂದ್ರೆ ಮಗನ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಮಗ ಇಲ್ಲ, ಬೆಂಗಳೂರಲ್ಲಿದ್ದಾನೆ. ಏನು ಮಾಡ್ತಾನೆ ಮಗ? ಉದ್ಯೋಗ ಮಾಡ್ತಾನೆ ಗುರುಜಿ? ಮಗ ಉದ್ಯೋಗ ಮಾಡ್ತದ್ದಾನ? ಮಾಡ್ತಾ ಇದ್ದಾನೆ ಗುರುಜಿ. ಇಲ್ಲಿ ಮೈಸೂರಲ್ಲಿ ಇರೋದು ಇದ್ದ ಗುರುಜಿ, ಇವಾಗ ಬೆಂಗಳೂರಿಗೆ ಹೋಗಿ ಸೇರ್ಕೊಂಡಿದ್ದಾನೆ. ಎಲ್ಲೋದ್ರೂ ಕೆಲಸಗಳು ಸರಿ ಹೋಯ್ತಾ ಇಲ್ಲ ಗುರುಜಿ. ಏನು ಓದಿದಾರೆ ಮಗ? 2 ವರ್ಷ ಆಯ್ತು ಗುರುಜಿ. ಮನೇಲೂ ತೊಂದ್ರೆ, 3 ಗಂಡು ಮಕ್ಳು ಗುರುಜಿ ನಮ್ಗೆ. ಅದಕ್ಕೋಸ್ಕರ ಗುರುಜಿ. ಮಗ ಏನು ಓದಿದಾನಮ್ಮ? ಅವನು ಡಿಪ್ಲೊಮಾ ಮಾಡ್ಕೊಂಡಿದ್ದಾನೆ ಗುರುಜಿ, ಎಲೆಕ್ಟ್ರಿಕ್ ಮೆಕ್ಯಾನಿಕಲ್. ಅವರೇ ದೊಡ್ಡ ಮಗನ? ಇಲ್ಲ, ಕೊನೆಯವನು ಗುರುಜಿ. ದೊಡ್ಡವರಿಬ್ರು, ಒಬ್ಬನು ಮೆಡಿಕಲ್, ಅವನಿಗೂ ಸರಿಯಾಗಿ ಕೆಲಸ ಆಯ್ತಾ ಇಲ್ಲ ಗುರುಜಿ. 2ನೇವನು ಸಿವಿಲ್ ಇಂಜಿನಿಯರ್, ಅವನಿಗೂ ಪ್ರೈವೇಟ್ ಅಲ್ಲಿ ಕೆಲಸಗಳಾಗ್ತಾ ಇಲ್ಲ ಗುರುಜಿ. ಅಂದ್ರೆ ಮಕ್ಕಳೆಲ್ಲ ಕಷ್ಟಪಟ್ಟು ಓದಿದ್ದಾರೆ, ಆದ್ರೆ ಯಾರಿಗೂ ಸರಿಯಾದ ಉದ್ಯೋಗ ಇಲ್ಲ, ಸರಿಯಾಗಿ ಕೆಲಸ ಆಯ್ತಾ ಇಲ್ಲ ಗುರುಜಿ. ಅದೇ ತೊಂದ್ರೆ ಗುರುಜಿ. ನಿಮ್ಮ ಮನೆ ದೇವ್ರು ಯಾವ್ದಮ್ಮ? ಬಿಳಿಗಿರಂಗ ಸ್ವಾಮಿ ಗುರುಜಿ. ಒಂದು ಕೆಲಸ ಮಾಡಿ, ಮನೆ ಮಂದಿ ಎಲ್ಲ ಪೂರ್ತಿ ನಿಮ್ಮ ಕುಟುಂಬ ಎಲ್ಲನೂ ಒಂದು ದಿವಸ, ಒಂದು ಶನಿವಾರ ಅಥವಾ ಒಂದು ಮಂಗಳವಾರ, ಶನಿವಾರ ತಪ್ಪಿದ್ರೆ ಮಂಗಳವಾರ, ನಿಮ್ಮ ಮನೆ ದೇವರ ದರ್ಶನಕ್ಕೆ ಹೋಗ್ಬಿಟ್ಟು ಬನ್ನಿ. ಎಲ್ಲರೂ ಒಟ್ಟಿಗೆ ಹೋಗ್ಬೇಕು. ವರ್ಷ ಹೋಗ್ತಾ ಇದೀವಿ ಗುರುಜಿ. ಹೋಗಿ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾ ಇದೀವಿ ಗುರುಜಿ. ಈಗ ಒಂದ್ಸತಿ ಮಾಡಿ, ನಾನು ಹೇಳಿದ್ದನ್ನು ಕೇಳಿ. ಒಂದ್ಸತಿ ಮನೆ ದೇವ್ರಿಗೆ ದರ್ಶನಕ್ಕೆ ಎಲ್ಲರೂ ಮಕ್ಕಳನ್ನೆಲ್ಲ ಕರೀರಿ. ಎಲ್ಲ ಮಕ್ಕಳು ಸಮೇತ ದೇವ್ರ ದರ್ಶನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಬರಬೇಕಾದ್ರೆ ಯಾರಾದರೂ ಒಂದು 4 ಜನಕ್ಕೆ ಅನ್ನ, ಮನೆಯಿಂದನೇ ಒಂಚೂರು ಅಡುಗೆ ಏನಾದ್ರು ಮಾಡ್ಕೊಂಡು ಹೋಗಿ, ಅಥವಾ ಅಲ್ಲೇ ಅವ್ರದ್ದು ಊಟ ತೊಗೊಂಡು ಒಂದು 4 ಜನಕ್ಕೆ ಅನ್ನಪ್ರಸಾದ ಊಟ ಕೊಡಿಸಿ. ಊಟ ಕೊಡಿಸ್ಬಿಟ್ಟು ಒಂದು ಕಂದು ಬಣ್ಣದ ಗೋವಿಗೆ ಅಲ್ಲೇ ಒಂದು ಗೋ ಪ್ರಾರ್ಥನೆ ಮಾಡಿಕೊಂಡು ಗೋವಿಗೆ ಗೋಗ್ರಾಸ ಕೊಡಿ. ಆ ಗೋವಿಗೆ ಗೋಗ್ರಾಸ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ ಬಂದರೆ ಅಲ್ಲಿಂದ ಆಚೆಗೆ ನಿಮ್ಮ ಮನೆ ಮಕ್ಕಳಿಗೂ ಒಳ್ಳೆ ಉದ್ಯೋಗ ಆಗುತ್ತೆ, ಜೊತೆಗೆ ಎಲ್ಲರ ಆರೋಗ್ಯ ಸರಿ ಇರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮನೇಲಿ ಒಂದು ಸಂತೋಷ, ನೆಮ್ಮದಿ ಸಿಗುತ್ತೆ. ಇದನ್ನು ಆದಷ್ಟು ಬೇಗ ಮಾಡಿ ನೀವು. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಸರ್ ನಮಸ್ತೆ ಸರ್, ನೀವು ಚೆನ್ನಾಗಿದ್ದೀರಾ ಸರ್? ಹಾಂ ಚೆನ್ನಾಗಿದ್ದೀನಿ ತಾಯಿ. ಅಮ್ಮ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್ ನಾವು ಕೋಲಾರಿಂದ ಕರೆ ಮಾಡ್ತಾ ಇರೋದು. ತುಂಬಾ ವರ್ಷದಿಂದ ಸರ್ ನಾವು ಟ್ರೈ ಮಾಡ್ತಾ ಇದ್ದಿದ್ದು. ಬಹಳ ಸಂತೋಷ ಅಮ್ಮ. ಅಮ್ಮ ತಮ್ಮ ಹೆಸರು? ಜೊತೆ ಮಾತಾಡ್ಬೇಕಂತ ಈ ವರ್ಷಕ್ಕೆ ಸಿಕ್ಕಿದೆ ನಮ್ಗೆ. ಸ್ಟಾರ್ಟಿಂಗ್ ಇಂದ ನೋಡ್ತಾ ಇದೀವಿ ನಾವು, ಇಷ್ಟು ವರ್ಷದ ಮೇಲೆ ಸಿಕ್ಕಿದೆ. ಒಳ್ಳೇದಾಗ್ಲಿ ತಾಯಿ. ಅಮ್ಮ ತಮ್ಮ ಹೆಸರು? ಹಲೋ, ತಮ್ಮ ಹೆಸರಮ್ಮ? ತಮ್ಮ ಹೆಸರು? ಅಮರಲತಾ ಅಂತ ಸರ್. ಆಯ್ತು ತಾಯಿ, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ಹಲೋ. ಹಲೋ, ಮಾತಾಡಮ್ಮ. ನಮಸ್ತೆ ಸ್ವಾಮೀಜಿ. ನಮಸ್ತೆ ತಾಯಿ, ಹೇಳಮ್ಮ. ಹಲೋ, ಮಾತಾಡಮ್ಮ, ಕೇಳಿಸ್ತಾ ಇದೆ, ಮಾತಾಡಿ. ಸ್ಲೋ ಕೇಳಿಸ್ತಾ ಇದೆ ವಾಯ್ಸ್, ಅದಕ್ಕೆ. ಮಾತಾಡುತ್ತಾ ಈಗ ಕೇಳಿಸುತ್ತಮ್ಮ? ಹ್ಞೂ ಸ್ವಾಮೀಜಿ ಕೇಳಿಸ್ತದೆ ಸ್ವಾಮೀಜಿ. ತುಂಬಾ ವರ್ಷದಿಂದ ಕಾಯ್ತಿದ್ದೀನಿ ಸ್ವಾಮಿ ನಿಮ್ ಜೊತೆ ಮಾತಾಡ್ಬೇಕು ಅಂತ. ಹೇಳಮ್ಮ, ಮಾತಾಡುತ್ತಾಯಿ.
ಹಾ ಸ್ವಾಮಿ, ನನ್ಗೆ ಆರೋಗ್ಯ ಸಮಸ್ಯೆ ಒಂದ್ ಕಡೆ, ಹ್ಞೂ ಮತ್ತೆ ಮನೆ ಸಮಸ್ಯೆ ಒಂದ್ ಕಡೆ, ದೇವಸ್ಥಾನ ಒಂದ್ ಸ್ವಲ್ಪ ಕಟ್ಟಿದ್ವಿ, ಕಾಟೇರಮ್ಮ ದೇವಸ್ಥಾನ ಅಂತ. ಹ್ಞೂ ಅದನ್ನ ಯಾರೋ ಒಬ್ಬ ಬಂದು ಗೋಮಾಳಿ ಜಮೀನ್ ಸ್ವಾಮಿ ಅದು, ಅವ್ನ್ ಬಂದ್ಬಿಟ್ಟು ನಂದು ಸ್ವಂತ ಸೊತ್ತು ಅಂತ ಹೇಳ್ಬಿಟ್ಟು ಅದನ್ನ ಕಿತ್ಕೊಂಡ್ ಹೋಗಿದ್ದ. ಅಯ್ಯೋ. ಇವಾಗ ಆ ದೇವಸ್ಥಾನನೂ ಇಲ್ಲ, ನನಗೆ ಆರೋಗ್ಯ ಸಮಸ್ಯೆ ಬೇರೆ, ಹ್ಞೂ ಜೀವನದಲ್ಲಿ ಮುಂದೆ ಬರೋಕ್ಕೆ ಆಗ್ತಾ ಇಲ್ಲ. ಹ್ಞೂ ಈಗ ಗೋಮಾಳ ಜಮೀನಲ್ಲಿ ನೀನು ದೇವಸ್ಥಾನ ಕಟ್ಸಿದ್ರು ಅದು ಇವತ್ತಲ್ಲ ನಾಳೆ ಸರ್ಕಾರಕ್ಕೆ ಸೇರ್ಬೇಕು ತಾನೆ? ಅವ್ನಿಗೆ ಯಾರೋ ಬಂದು ನಂದು ಸೊತ್ತು ಅಂತ ಹೇಳ್ಬಿಟ್ಟು ತಗೊಂಡ್, ಅದು ನಮ್ಮ ಮನೆಯವರೆಲ್ಲ ಅನಿರ್ಗತಿಗೆ ಚಾಕ್ರಿ ಮಾಡ್ತಾರೆ ಸ್ವಾಮಿ ಅಲ್ಲಿ, ಹಾಂ ಅದು ಅವ್ರ ಜಾಗ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಕಟ್ತಿದ್ದು. ಹಾಂ 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 ಅವ್ರು ಏನು ಕಿತ್ಕೊಂಡೋದ್ರು? ಅವ್ನು ಆಸ್ತಿ ಅಲ್ಲಿ ಜಮೀನಿಗೆ ಆಸೆ ಪಟ್ಟು ಅಲ್ಲಿ ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಅಂತ ಹ್ಞೂ ಅದನ್ನ ನನ್ ಸೊತ್ತು ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಹೋದ. ಅಂದರೆ ದೇವಸ್ಥಾನನೇ ತೊಗೊಂಡೋಗ್ಬಿಟ್ರಾ? ಹೋಮ ಹಾಕಿ ತೆಗೆದ್ಬಿಟ್ಟ ಸ್ವಾಮಿ, ನನ್ ಜಾಗದಲ್ಲಿ ಬೇಡ ಅಂತ ಹೇಳ್ಬಿಟ್ಟು. ಹ್ಞೂ ಆಗಲಿ, ದೇವಸ್ಥಾನ ಇವತ್ತಲ್ಲ ನಾಳೆ ಅದು ಸಾರ್ವತ್ರಿಕವಾಗಿ ಮುಂದೆ ಎಲ್ಲರಿಗೂ ಸೇರಬೇಕಾದ್ದಾಗ್ಬಿಡತ್ತೆ. ಈಗ ಮೊದಲು ನಿನ್ನ ಆರೋಗ್ಯದ ಕಡೆ ಗಮನ ಕೊಡು, ನಿನ್ನ ಯಶಸ್ಸಿನ ಕಡೆ ಗಮನ ಕೊಡು. ಹ್ಮ್ ನಿನ್ನ ಆರೋಗ್ಯ ಚೆನ್ನಾಗಿದ್ದು ನೀನು ಏನು ಮಾಡಬೇಕಾಗಿದೆ, ಯಾವ ಕೆಲಸ ಮಾಡಿದ್ರೆ ನಿನ್ನ ಕುಟುಂಬ ಚೆನ್ನಾಗಿರುತ್ತೋ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಚಿಂತನೆ ಮಾಡಮ್ಮ. ದೇವರಂತೂ ನೀನು ಖಂಡಿತ ನಿನ್ನ ಜೊತೆಲಿ ಇದ್ದೇ ಇರ್ತಾರೆ. ಯಾವತ್ತೂ ನೀನು ದೇವ್ರನ್ನ ಶ್ರದ್ಧಾಭಕ್ತಿ ನಿನ್ನ ಆತ್ಮದಲ್ಲಿ ನೀನು ಪ್ರಾರ್ಥನೆ ಮಾಡೋದು, ದೇವ್ರು ನೀನು ಕೈ ಬಿಟ್ಟು ಹೋಗಲ್ಲ. ನೀನು ದೇವಸ್ಥಾನನೇ ಕಟ್ಟಿ ನೀನು ಪೂಜೆ ಮಾಡಬೇಕು ಅಂತೇನಿಲ್ಲ. ನಿನ್ನ ಹೃದಯದಲ್ಲಿ ಒಂದು ಸ್ಥಾನಮಾನವನ್ನು ಗಟ್ಟಿಯಾಗಿ ಕೊಟ್ಟು, ಭಗವಂತ ನೀನು ಇಲ್ಲಿ ಕೂತ್ಕೋ, ನಾನು ಕೆಲಸ ನಾನು ಮಾಡ್ತೀನಿ, ನನ್ನ ಕೆಲಸಕ್ಕೆ ನನ್ನ ಕಾಯಕಕ್ಕೆ ನೀನು ಸಹಾಯ ಮಾಡು, ಆಶೀರ್ವಾದ ಮಾಡು ಅಂದರೆ ಖಂಡಿತ ದೇವ್ರು ನಿನ್ನ ಜೊತೆಯಲ್ಲಿ ಇರ್ತಾನೆ. ನಿನ್ನ ಸ್ವರತರಂಗ ಪ್ರಕಾರ ಇನ್ನು 5 ತಿಂಗಳು, ಮುಂದಿನ 5 ತಿಂಗಳಲ್ಲಿ ತುಂಬ ಬದಲಾವಣೆ ಇದೆ. ಈ 5 ತಿಂಗಳು ಸ್ವಲ್ಪ ಹೀಗೆ ಮಂದಗತಿಯಲ್ಲಿ ಸಾಕ್ತಾ ಇರತ್ತೆ. ಈ 5 ತಿಂಗಳು ಕಳೀಲಿ, ಎಲ್ಲ ಸರಿ ಹೋಗುತ್ತೆ ತಾಯಿ. ಒಳ್ಳೆಯದಾಗಲಿಮ್ಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವಿದ್ಯಾರ್ಥಿಗಳಿಂದ ಹಿಡಿದು ಇವತ್ತು ನೀವು ಯಾರೊಬ್ಬರು ಕೆಲಸಕ್ಕಾಗಲಿ, ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಆಗಲಿ ಯಾವ ಚಿಂತನೆ ಮಾಡಿದ್ರೂ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಇವತ್ತು ನಿಜಕ್ಕೂ ನಿಮ್ಮ ಅದೃಷ್ಟ ಅಂತೆಲ್ಲ ಹೇಳ್ಬೋದು. ಇವತ್ತು ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂತಹ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸ್ವಲ್ಪ ಮೂಗಿತುದಿಲಿ ಕೋಪ ಇಟ್ಕೊಂಡು ಆಗುವಂತಹ ಒಳ್ಳೆಯ ಕೆಲಸವನ್ನು ನೀವೇ ನಿಮ್ಮ ಕೈಯಾರ ಹಾಳು ಮಾಡ್ಕೊಳ್ತೀರಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ತಾಳ್ಮೆ ತಗೊಳ್ಳಿ, ತಾಳ್ಮೆಯಿಂದ ವರ್ತನೆ ಮಾಡಿ, ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅದಕ್ಕಿಂತ ಮುಖ್ಯವಾಗಿ ಮಧ್ಯಾಹ್ನ 12ರಿಂದ 1 ಗಂಟೆ 40 ನಿಮಿಷದವರೆಗೂ, 12ರಿಂದ 1:40 ಈ ಸಮಯದಲ್ಲಿ ಮಾತ್ರ ಭಾಳ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಈ ಸಮಯದಲ್ಲಿ ನೀವು ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದೆ, ಮನಸ್ಸು ನೆಮ್ಮದಿ ಇಲ್ದಿರ ಆಗುತ್ತೆ, ಅಧಿಕವಾದಂಥ ಚಂಚಲತೆ ಆಗುತ್ತೆ, ಇಟ್ಟು ವಸ್ತು ಕಾಣದಿರ ಆಗುತ್ತೆ. ಈ ಸಮಯದಲ್ಲಿ ಯಾರಿಗಾರು ಏನಾದ್ರು ವಸ್ತು ಕೊಟ್ಟರೆ ಪುನಃ ಅದು ವಾಪಸ್ ಬರೋದು ಬಹಳ ಕಷ್ಟ ಆಗುತ್ತೆ. ಅದಕ್ಕಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನಡ್ಕೊಂಡ್ರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲಗಳನ್ನೇ ತಾವು ಸಿದ್ಧಪಡಿಸ್ಕೊಂಡಂಗೆ ಆಗುತ್ತೆ. ಹಾಗೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹವನ್ನು ತಾವು ಸಿದ್ಧಪಡಿಸ್ಕೊಳ್ಳಿ. ಹಾಗೆ ಏನು ಕೆಲಸ ಮಾಡಬೇಕಾದರೂ ಸರಿಯಾದ ಕ್ರಮಬದ್ಧವಾಗಿ ಮಾಡಿ, ಆಗ ಅದರ ಫಲಾಫಲಗಳಲ್ಲಿ ಸಾಕಷ್ಟು ಅರ್ಥಗರ್ಭಿತವಾದಂಥ ಚಿಂತನೆಯನ್ನು ತಾವು ಮಾಡಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಮುಂಬರ್ತಕ್ಕಂಥ ದಿನಗಳಲ್ಲಿ ಸಾಕಷ್ಟು ಒಳ್ಳೆಯ ಫಲಗಳಿದೆ. ಈ ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಯೂ ಸಮಂಜಸವಾಗಿದೆ. ಆದಷ್ಟು ಇವತ್ತಿನ ದಿವಸ ನೀವೇನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಕೆಲಸಗಳನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ. ಫಲಾಫಲಗಳಲ್ಲಿ ಅದೃಷ್ಟ ತಂದುಕೊಳ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ನೀವು ನಂಬಿರ್ತಕ್ಕಂಥ ದೈವದ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಆ ಸಣ್ಣ ಕೆಲಸಗಳಲ್ಲೂ ಲಾಭವನ್ನು ತಂದುಕೊಳ್ಳುವಂಥ ಯೋಗಫಲ. ಬಹುಶಃ ಸಮಯ ಸರಿ ಹೋದರೆ, ಗ್ರಹಸ್ಥಿತಿಗಳು ಸರಿ ಬಂದರೆ, ಅದರಲ್ಲೂ ಶನಿಯಿಂದ ಉಂಟಾಗ್ತಕ್ಕಂಥ ದೋಷದಿಂದ ಮುಕ್ತರಾಗಿ ಒಂದಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಂಡ್ರೆ ಅಸಾಧ್ಯವಾದ್ದನ್ನೂ ಸಾಧನೆ ಮಾಡ್ಕೊಳ್ತಾರೆ ಅಂತಾರಲ್ಲ, ಆ ಸಾಧನೆ ಬಹುಶಃ ಹೀಗೇ ಇರ್ಬೋದು. ಹಾಗಾಗಿ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಇರೋದ್ರಿಂದ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಯಾರೆಲ್ಲ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ತಾವು ಮುಂದಾಗಿದ್ದೀರೋ, ಯಾವುದೇ ಕೆಲಸ ಮಾಡಬೇಕು ಅಂದ್ಕೊಂಡ್ರು ಮಕರ ರಾಶಿಯಲ್ಲಿರ್ತಕ್ಕಂಥವರು ಮೊದಲು ಹನುಮನ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಮತ್ತಷ್ಟು ಅದ್ಭುತವಾದಂಥ ಲಾಭವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತು ಗುರುಚಂದ್ರರ ಯೋಗ ಫಲ ಚೆನ್ನಾಗಿದೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲಿ ಸಾಗಿದ್ರೂ ವ್ಯವಹಾರಗಳಲ್ಲಿ ಮಾತ್ರ ಲಾಭವನ್ನು ಗಳಿಸ್ತೀರಿ.
ಒಂದು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ತೃಪ್ತಿಕರವಾದ ಬದುಕನ್ನು ಕಾಣ್ತೀರಿ. ಭಗವತ್ ಸಂಕಲ್ಪದಿಂದ ಇವತ್ತು ತಾವೇನು ಅಂದುಕೊಂಡ್ರೂ ಲಾಭ ಅಂತಕ್ಕಂಥದ್ದಿದೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಮನಸ್ಸಿಗೆ ಅಸಮಾಧಾನ ಆಗ್ಬೋದು. ಆದರೂ ಪರವಾಗಿಲ್ಲ, ನೀವು ಹೇಗಿದ್ದೀರೋ, ಹೇಗೆ ನಡ್ಕೊಳ್ತೀರೋ, ಯಾವ ರೀತಿ ವ್ಯವಹಾರಗಳನ್ನು ಮಾಡ್ತೀರೋ, ಯಾವ ಕೆಲಸಗಳನ್ನು ಅರ್ಥಗರ್ಭಿತವಾಗಿ ಚಿಂತನೆ ಮಾಡಿ ಸರಿಯಾದ ಕ್ರಮವನ್ನು ಅನುಸರಿಸ್ತೀರೋ ಅಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಆದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಅಧಿಕವಾದಂಥ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಬೇಕು. ವ್ಯಾಪಾರ ವ್ಯವಹಾರಗಳನ್ನು ಸರಿಯಾದ ಕ್ರಮದಲ್ಲಿ ತಗೊಳ್ಬೇಕು. ವಿದ್ಯಾರ್ಥಿಗಳು ಓದೋದ್ರ ಕಡೆ ನೀವು ಎಷ್ಟು ಶ್ರಮದಿಂದ ಕ್ರಮಬದ್ಧವಾದಂಥ ರೀತಿಯಲ್ಲಿ ಚಿಂತನೆ ಮಾಡ್ತೀರೋ ಅಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಹೆಣ್ಣು ಮಕ್ಕಳು ಮಾತ್ರ ಸ್ವಲ್ಪ ದುಡುಕಿ ತೀರ್ಮಾನ ತಂದುಕೊಳ್ತೀರಿ, ಕಣ್ಣೀರು ಹಾಕ್ತೀರಿ. ಯಾಕೆಂದರೆ ಆಗುವ ಒಳ್ಳೆಯ ಕೆಲಸಗಳನ್ನು ಬಿಟ್ಟು ಕೆಲಸಕ್ಕೆ ಬಾರದಂಥ ರೀತಿ ಚಿಂತನೆ ಮಾಡುವಂಥ ಮನಸ್ಥಿತಿ ನಿಮ್ಮದಾಗ್ಬಿಡೋದು. ಏನೇ ಆದರೂ ಫಲಾಫಲಗಳನ್ನು ಸರಿಯಾದ ಕ್ರಮಬದ್ಧವಾಗಿ ಆಲೋಚನೆ ಮಾಡಿದ್ರೆ ಏನು ಮಾಡಬೇಕಾಗಿದೆ, ಯಾವುದು ಮಾಡಿದ್ರೆ ಸರಿ ಬರುತ್ತೆ, ಯಾವುದರಿಂದ ಒಳಿತನ್ನು ಕಾಪಾಡ್ಕೋಬೋದು, ಅದನ್ನು ಸರಿಯಾದ ರೀತಿ ಚಿಂತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಆದರೆ ಸರಿಯಾದ ಸನ್ಮಾರ್ಗದಲ್ಲಿ ನಿಂತು ಆಲೋಚಿಸಬೇಕು. ಹಾಗೆ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಬೇಕು. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರರ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ಬಿಲ್ವಾರ್ಚನೆ, ಭಸ್ಮಾರ್ಚನೆ ಮಾಡಿಸುವಂಥದ್ದು, ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ನಿಮ್ಮ ಕೈಯಿಂದ ಏನಾದರೂ ಒಂಚೂರು ತಿನ್ನಲಿಕ್ಕೆ ಕೊಡತಕ್ಕಂಥದ್ದು ಮಾಡೋದ್ರಿಂದ ತುಂಬ ಒಂದಷ್ಟು ಒಳ್ಳೆಯ ಫಲಗಳನ್ನೇ ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನ ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀವಿ. ತಾವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಮುಂಬೈಯಿಂದ ಮಾತಾಡ್ತಿದ್ದೀವಿ. ಮುಂಬೈಯಿಂದ. ಅಮ್ಮ, ತಮ್ಮ ಹೆಸರು? ಹೆಸರು ಹೇಳಿದ್ರಿ? ಆಯ್ತು ತಾಯಿ, ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ ಗುರುಜಿ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾವು ಭೂವರ ಲಕ್ಷ್ಮೀದದು ಆನ್ಲೈನ್ ತರಿಸಿದ್ದೇವೆ ಮುಂಬೈಗೆ. ಅದು ಬರ್ಬೇಕಂದ್ರೆ ಇನ್ನೂ ಟೈಮ್ ಇದಾಗ್ತಿಲ್ಲ. ಅದಕ್ಕೆ ನಾವು ಬಂದಾಗ ತಂದ್ರೆ ನಡೀತೈತ ಗುರುಜಿ? ಅದು ಬಂದಾಗೂ ತರ್ಬೋದು. ಎಷ್ಟು ದಿವಸ ಆಯ್ತು ನೀವು ಬುಕ್ ಮಾಡಿ? ನಾವು ಅದು ಪೂಜೆ ಮುಗಿದೈತೆ ಗುರುಜಿ, 48 ದಿವಸದ. ಓ, ನಿಮ್ಮಲ್ಲಿ ಬಂದು ಪೂಜೆ ಆಗಿದೆ, ಅದನ್ನು ವಾಪಸ್ ತಗೊಬರ್ಬೇಕು ನೀವು? ಹೌದು ಗುರುಜಿ. ಹಾಂ ಹಾಂ, ಅಡ್ಡಿ ಇಲ್ಲ, ಬರ್ಬೇಕಾದ್ರೆ ತಗೊಂಡ್ಬನ್ನಿ. ಬಂದ ತಕ್ಷಣ ನಾವು ಮನಿ ನೋಡಕ್ ಇದು ಮಾಡ್ಲತ್ತಿದ್ದೇವೆ, ಸ್ವಲ್ಪ ಅನುಕೂಲ ಆಗುತ್ತಾ ಅಂತ. ನೀವು ಅದಕ್ಕೆ ಸಂಕಲ್ಪ ಮಾಡಿದ್ದೀರ? 48 ದಿವಸ ಪೂಜೆ ಆಗಿದೆಯಲ್ಲ? ಹಾ ಮಾಡೀನಿ ಗುರುಜಿ. ಅದು ಪೂಜೆನ ಕೆಲಸ ಮಾಡಿ, ಇವತ್ತೇನೆ ಇನ್ನೊಂದ್ಸತಿ ದೇವ್ರ ಹತ್ರ ಇಟ್ಟು, ನೀವು ಮನೆ ಬಗ್ಗೆ ಹೇಳಿದ್ರಲ್ಲ, ಮನೆ ನೋಡ್ತಾ ಇದ್ದೀವಿ ಅಂತ, ಅದ್ರ ಮುಂದೆ ಒಂದು ಸಂಕಲ್ಪ ಮಾಡಿ 2 ದೀಪ ಅಂಟಿಸಿಡಿ. ಒಂದಷ್ಟು ಜೇನುತುಪ್ಪ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ನೀವೇ ಸ್ವೀಕರಿಸಿ. ಯಾವ್ದು ನೈವೇದ್ಯ ಗುರುಜಿ? ಜೇನುತುಪ್ಪ ನೈವೇದ್ಯ ಮಾಡಿ ಸ್ವಾಮಿಗೆ, ಲಕ್ಷ್ಮೀ ಬೋರಹ ಸ್ವಾಮಿಗೆ ಆ ಜೇನುತುಪ್ಪ ಪ್ರಸಾದವನ್ನು ತಾವು ಸ್ವೀಕರಿಸಿ. ನಿಮಗೆ ಯಾವಾಗ ಸಾಧ್ಯವಾಗುತ್ತೋ ಅವಾಗ ಬೆಂಗಳೂರು ಕಡೆ ಬಂದಾಗ ತಗೊಂಡು ಬಂದು ದೇವ್ರ ದರ್ಶನಕ್ಕೆ ಬನ್ನಿ. ಹೌದು ಗುರುಜಿ, ಆದಷ್ಟು ಬೇಗ ಬರ್ಬೇಕಂತ ಐತಿ. ಅದಕ್ಕೆ ಸ್ವಲ್ಪ ಮನೇನು ನೋಡ್ಲತ್ತಿದ, ಆದ್ಮೇಲೆ ಬರೋಣ ಅಂತ. ಮನೆ ನೋಡಿ, ಮನೆಯನ್ನು ಮುಗಿಸ್ಕೊಂಡು ಆದಷ್ಟು ಸ್ಪೀಡ್ ತಗೊಂಡೇ ಬನ್ನಿ, ಆದಷ್ಟು ಬೇಗ ಆಗುತ್ತೆ. ಆಗತ್ತ ಗುರುಜಿ, ಅದು ಮನೆ ನೋಡ್ಲತ್ತಿದ್ದೇವೆ, ಅದ್ರದ್ದೇನು ಖಂಡಿತ ಒಳ್ಳೇದಾಗುತ್ತೆ, ಚಿಂತೆ ಮಾಡಬೇಡಿ. ಅದರಲ್ಲೂ ಅದ್ಭುತವಾದಂಥ ಸಾಲಿಗ್ರಾಮ ತಗೊಂಡು ಪೂಜೆ ಮಾಡ್ತಾ ಇದ್ದೀರಿ ನೀವು. ಲಕ್ಷ್ಮೀ ಬೋರಹ ಸ್ವಾಮಿಯ ಮಹಾಮೃತ್ತಿಗೆ ಪ್ರಸಾದವನ್ನು ಪೂಜೆ ಮಾಡ್ತಿದ್ರೆ ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ರು ಅದು ಬಹಳ ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಹೌದು ಒಳ್ಳೇದಾಗ್ಲಿ. ಗುರುಜಿ, ಇಲ್ಲಿ ನಮ್ಮ ಮನೆಯವ್ರಿಗೆ ಕೊಡ್ತೀನಿ ನಾನು. ಕೊಡಮ್ಮ. ಹಲೋ. ನಮಸ್ಕಾರ ರೀ ಗುರುಜಿ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಗುರುಜಿ, ತಮ್ಮ ಆಶೀರ್ವಾದ. ಒಳ್ಳೇದಾಗ್ಲಿ. ಅಂದ್ರೆ ತಾವು ಆಶ್ರಮಕ್ಕೆ ಬಂದು ಹೋಗಿದ್ರಿ? ಏನ್ರಿ ಗುರುಜಿ? ನೀವು ಒಮ್ಮೆ ಆಶ್ರಮಕ್ಕೆ ಬಂದು ಹೋಗಿದ್ದೀರಾ? ಇಲ್ಲ ರೀ ಗುರುಜಿ, ಬಂದಿಲ್ರಿ, ಬರ್ಬೇಕಂತಿದ್ದೀರಿ, ಇನ್ನೂ ಆಗ್ತಾ ಇಲ್ರಿ. ಬನ್ನಿ ಬನ್ನಿ, ಒಂದ್ಸತಿ ಬಂದು ದೇವ್ರ ದರ್ಶನ ಮಾಡಿ. ಆಯ್ತ್ರಿ ಗುರುಜಿ. ಹೇಳಿ. ಒಂದ್ ಸ್ವಲ್ಪ ನಮ್ದು ಸಮಸ್ಯೆ ಇತ್ರಿ, ಕೇಳ್ಬೇಕಿತ್ರಿ ಗುರುಜಿ. ಹೇಳಿ. ನಾವು ಎಷ್ಟೇ ದುಡ್ಡು ಕೈದಾಗ ಬರ್ತಾ ಇದ್ದಾರೆ, ನೀವು ನಿಲ್ತಾ ಇಲ್ರಿ, ನೀವು ಬಂದು ಹಿಂಗೆ ಪೂರಾ ಇದು ಆಗ್ತಾ ಇದಾರೆ. ಚಿಂತೆ ಮಾಡಬೇಡಿ. ಸಮಸ್ಯೆ ಗೊತ್ತಾಗ್ತದೆ. ಈಗ ನಿಮ್ಮ ರೊಕ್ಕ ನಿಲ್ಲಬೇಕು, ವ್ಯವಹಾರ ಆಗಬೇಕು, ಜೊತೆಗೆ ಮನೆಗೆ ಬೇಗ ಮನೆ ತಗೊಳ್ಬೇಕು. ಹೌದ್ರಿ ಗುರುಜಿ. ನಿಮಗೆ ಒಂದು ಕೆಂಪು ವಸ್ತ್ರ ತಗೊಳ್ಳಿ. ಹಾ ರೀ ಗುರುಜಿ. ಕೆಂಪು ವಸ್ತ್ರ ತಗೊಂಡು ಆ ಮೃತ್ತಿಗೆ ಪ್ರಸಾದವನ್ನು ಕೆಂಪು ವಸ್ತ್ರದಲ್ಲೇ ಇಟ್ಟು ಗಂಟು ಕಟ್ಟಿ. ಹಾ ರೀ ಗುರುಜಿ. ಆ ಮೃತ್ತಿಗೆ ಪ್ರಸಾದವನ್ನು ಕೆಂಪು ವಸ್ತ್ರದಲ್ಲಿಟ್ಟು ಗಂಟು ಕಟ್ಟಿಬಿಟ್ಟು ಅದರ ಮೇಲ್ಗಡೆ ಒಂದು ಹಸಿರು ವಸ್ತ್ರವನ್ನು ಒದಿಸಿ. ಆಗ ಅದು ಬುಧನಿಗೆ ಸಂಬಂಧಪಡುತ್ತೆ. ಹಾ ರೀ ಗುರುಜಿ. ಬುಧನಿಗೆ ಅಧಿಪತಿಯಾಗಿರ್ತಕ್ಕಂತಹವನು ಮಹಾವಿಷ್ಣು. ಮಹಾವಿಷ್ಣುವಿನ ಅನುಗ್ರಹ ಪಡಲಿಕ್ಕಾಗಿ ಹಸಿರು ವಸ್ತ್ರವನ್ನು ಒದಿಸಿ ಧೂಪ ದೀಪ ನೈವೇದ್ಯ ಮಾಡಿ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರೋ ಮಕ್ಕಳಿಗೆ ಒಂಚೂರು ಹೆಸರುಬೇಳೆ ಪಾನಕ ಕೊಡಿ. ಇಷ್ಟು ಮಾತ್ರ ಒಂದು 9 ದಿವಸ ನೀವು ಮಾಡಿ.
ಅಷ್ಟರೊಳಗೆ ನಿಮ್ಮ ಮನಸ್ಸಲ್ಲಿರುವಂಥ ಸಂಕಲ್ಪ ಏನಿದೆ ಅದು ಪೂರ್ತಿ ಆಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ಇನ್ನು ಸಾಕಷ್ಟು ಜನ ಆಶ್ರಮಕ್ಕೆ ಬರ್ತಾ ಇರ್ತಕ್ಕಂಥವ್ರು ಆಗಿರ್ಬೋದು, ಇಲ್ಲ ಅಂತಂದರೆ ನಮಗೆ ಕರೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ಆಗಿರ್ಬೋದು. ಸುಮಾರು ಜನ ಹೇಳ್ತಾ ಇರ್ತಕ್ಕಂಥದ್ದೇನಪ್ಪ ಅಂತಂದರೆ, ನಾವು ಗುರುಜಿರವ್ರನ್ನ ಪರ್ಸ್ನಲ್ಲಾಗಿ ಮಾತಾಡಬೇಕಾಗಿರ್ತಕ್ಕಂಥದ್ದಿದೆ. ನಾವು ಸಪರೇಟಾಗಿ ಗುರುಜಿಯವ್ರನ್ನ ಮಾತಾಡಬೇಕಂತಂದರೆ ನಮಗೆ ಅಪಾಯಿಂಟ್ಮೆಂಟಿನ ವ್ಯವಸ್ಥೆ ಹೇಗಿರುತ್ತೆ, ಇಲ್ಲಾಂತಂದರೆ ಗುರುಜಿಯವ್ರನ್ನ ಕಾಣಬೇಕಂತಂದರೆ ನಾವು ಯಾವ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬೇಕು ಅನ್ನತಕ್ಕಂಥದ್ದು ವಿಚಾರವಾಗಿ ಸಾಕಷ್ಟು ಜನ ಸಾಕಷ್ಟು ಮಾಹಿತಿನ ಪಡ್ಕೊಳ್ಬೇಕಾಗಿದೆ. ಹಾಗಾಗಿ ಗುರೂಜಿರವರ ಅಪಾಯಿಂಟ್ಮೆಂಟಿಗಾಗಿ ತಾವು ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. 9482509759. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9482509759. 9482509759. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9482509759. ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕರೆ ಮಾಡೋದ್ರಿಂದ ಗುರೂಜಿರವರ ಅಪಾಯಿಂಟ್ಮೆಂಟ್ ಸಿಗ್ತಕ್ಕಂಥದ್ದಿರುತ್ತೆ. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಮನೋಗತ ಪ್ರಶ್ನಾತಂತ್ರ ಮತ್ತು ಪ್ರತಿ ಭಾನುವಾರದಂತೆ ನಾನು ನಿಮಗೆ ತಿಳಿಸ್ತಾ ಇರತಕ್ಕಂಥ ಮಾತನಾಡ್ತಕ್ಕಂಥ ವನಸಿರಿ, ಅದರ ಮುಖಾಂತರ ತಾವೇನಾದರೂ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕಾದ್ರೆ, ಇಲ್ಲ ಅಂತಂದರೆ ನನ್ನ ಜೊತೆ ತಾವು ಮಾತಾಡಬೇಕಂತಂದರೆ ಇದೇ ದೂರವಾಣಿ ಸಂಖ್ಯೆಗೆ ವಾಟ್ಸಪ್ನ ಮುಖಾಂತರ ತಾವು ಮೆಸೇಜನ್ನು ಕಳಿಸಿದ್ದೆ ಆದರೆ ಮನೋಗತ ಪ್ರಶ್ನಾತಂತ್ರ ಮತ್ತು ಮಾತನಾಡ್ತಕ್ಕಂಥ ವನಸಿರಿಯ ಒಂದು ಅಪಾಯಿಂಟ್ಮೆಂಟ್ ಕೂಡ ನಮಗೆ ಸಿಗ್ತಕ್ಕಂಥದ್ದು ಇರುತ್ತೆ. ಅಂತಂದರೆ ತಾವು ಅದರ ಒಂದು ಮಾರ್ಗದರ್ಶನವನ್ನು ಕೂಡ ತಾವು ಪಡ್ಕೊಳ್ಬೋದು. ವಾಟ್ಸಪ್ಪಿನ ಮುಖಾಂತರ ತಾವು ಈ ಒಂದು ದೂರವಾಣಿ ಸಂಖ್ಯೆಗೆ ಮೆಸೇಜ್ ಮಾಡೋದ್ರಿಂದ ಮಾತನಾಡ್ತಕ್ಕಂಥ ವನಸಿರಿ ನೀಡ್ತಕ್ಕಂಥ ಮಾರ್ಗದರ್ಶನದ ಮೇಲೆ ತಾವು ಪ್ರಶ್ನೆಗಳಿಗೆ ಉತ್ತರವನ್ನು ತೆಗೆದುಕೊಳ್ಬೋದು. ಕರೆ ಮಾಡೋದ್ರಿಂದ ಗುರೂಜಿರವರ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಗುರೂಜಿರವರ ಧರ್ಮಯಾತ್ರೆ ಇದ್ರ ಬಗ್ಗೆ ಅಂತೂ ಇವತ್ತಿನ ಪ್ರಾರಂಭದ ಹಂತದಲ್ಲೂ ಕೂಡ ತಿಳಿಸ್ತಾ ಇದ್ದೆ. ನಾಳೆ ಬಹಳ ವಿಶೇಷವಾಗಿ 10 ಗಂಟೆಗೆ ಗುರೂಜಿರವರು ಆಗಮಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿ ಶ್ರೀ ಮುತ್ಯಾಲಮ್ಮ ದೇವಿ ದೇವಸ್ಥಾನದಲ್ಲಿ ಗುರೂಜಿರವರ ಅಮೃತ ಹಸ್ತದಿಂದ ಮಹಾರುದ್ರನಿಗೆ ರುದ್ರಯಾಗ ಹಾಗೂ ಸುಮಂಗಲಿಯರಿಗೆ ಅರಿಶಿನ ಕುಂಕುಮದ ವಿತರಣೆಯ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥ ಸಾನ್ನಿಧ್ಯ ಬಂದು ನಾಗವಾರಪಾಳ್ಯ ಮುಖ್ಯ ರಸ್ತೆ, ಸರ್ಕಾರಿ ಪ್ರಾಥಮಿಕ ಶಾಲೆಯ ಹತ್ತಿರ 12ನೇ ಮುಖ್ಯ ರಸ್ತೆ. ಇಲ್ಲಿ ಶ್ರೀ ಮುತ್ಯಾಲಮ್ಮ ದೇವಿ ದೇವಸ್ಥಾನದಲ್ಲೇ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬಹುದು. ಮತ್ತು ಸುಮಂಗಲಿಯರು ತಾವು ಬರ್ತಕ್ಕಂಥವ್ರು ಗುರುಜಿಯವರ ಅಮೃತ ಹಸ್ತದಲ್ಲಿ ಅರಿಶಿನ ಕುಂಕುಮನ ಪಡ್ಕೊಳ್ತಕ್ಕಂಥದ್ದು, ತಾಯಿಯ ಸಾನ್ನಿಧ್ಯದಲ್ಲಿ ಪಡ್ಕೊಳ್ತಕ್ಕಂಥದ್ದು ಅಂತಂದರೆ ಅದು ತಮಾಷೆ ಮಾತ. ಹಾಗಾಗಿ ತಾವೆಲ್ಲರೂ ಕೂಡ ಬಂದು ಸುಮಂಗಲಿ ದ್ರವ್ಯಗಳನ್ನು ಸ್ವೀಕರಿಸಬಹುದು, ರುದ್ರಯಾಗಕ್ಕೆ ಭಾಗಿ ಆಗ್ಬಹುದು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಿ. ವಿಳಾಸ ಹೇಳಿ. ಗುರುಗಳೇ, ಶ್ರೀ ಮುತ್ಯಾಲಮ್ಮ ದೇವಿ ದೇವಸ್ಥಾನ, ನಾಗವಾರಪಾಳ್ಯ ಮುಖ್ಯ ರಸ್ತೆ, ಸರ್ಕಾರಿ ಪ್ರಾಥಮಿಕ ಶಾಲೆಯ ಹತ್ತಿರ 12ನೇ ಮುಖ್ಯ ರಸ್ತೆಯಲ್ಲಿ. ಈ ನಾಗವಾರಪಾಳ್ಯ ಎಲ್ಲಿ ಬರುತ್ತದೆ ಗುರುಗಳೇ? ನಾಗವಾರಪಾಳ್ಯ ಇರ್ತಕ್ಕಂಥ ಬೆಂಗಳೂರಲ್ಲೇ. ಅಲ್ಲೇ ಕನ್ಫ್ಯೂಷನ್ ಇರೋದು, ಅದು ಕರೆಕ್ಟ್ ಅಡ್ರೆಸ್ ಆಗ್ತಾ ಇಲ್ಲ. ಅದು ನಾಗವಾರಪಾಳ್ಯ ಅನ್ನೋದು ಸರಿ. ಅಂದ್ರೆ ಆ ಒಂದು ಇನ್ವಿಟೇಷನ್ ಅಲ್ಲಿ ಯಾವ ಒಂದು ಅಡ್ರೆಸ್ ಇದೆಯೋ ಅದು ನಾವು ಈ ನಾಗವಾರಪಾಳ್ಯ ಸ್ವಲ್ಪ ಹಿಂದು ಮುಂದು ಪಕ್ಕದಲ್ಲಿರ್ತಕ್ಕಂಥ ವಿಳಾಸಗಳೇನೋ ಇರುತ್ತೆ ನೋಡಿ, ಅಲ್ಲಿ ಕೊಟ್ಟಿರ್ತಾರ ಅಂತ. ಯಾಕೆಂದರೆ ನಾಗವಾರಪಾಳ್ಯ ಅನ್ನೋದು ಇದೆ, ಇದು KR ಪುರಂ ಹತ್ರನೋ ಎಲ್ಲಿ ಅನ್ನೋದು ಒಂದು ಸ್ಪಷ್ಟವಾಗಿರಬೇಕು. ಅದು ನೋಡಿ ಅದನ್ನು, ಯಾಕೆಂದರೆ ನಾಗವಾರಪಾಳ್ಯ ಕರೆಕ್ಟು ನಮ್ಮ ಬೆನ್ಗಾನಹಳ್ಳಿ ಇಲ್ಲ KR ಪುರಂನ ಹತ್ತಿರ ಓಲ್ಡ್ ಮಡ್ರಾಸ್ ರೋಡ್ ಹತ್ರ ಇರ್ಬೋದು. ಅದೇ ಹಾಗೆ ಬರಬೇಕು ಅದು ಅಡ್ರೆಸ್ಸು. ಏಕೆಂದರೆ ಸುಮಾರು ಜನಕ್ಕೆ ಸುಮಾರು ಸತಿ ಕಾರ್ಯಕ್ರಮಗಳಲ್ಲಿ ಹೀಗೆ ಆಗುತ್ತೆ. ಓಲ್ಡ್ ಮಡ್ರಾಸ್ ರೋಡ್ ಸಮೀಪ ಬೆನ್ಗಾನಹಳ್ಳಿ ನೋಡಿ, ಅದು ಕರೆಕ್ಟು. ಬೆನ್ಗಾನಹಳ್ಳಿ ಸಮೀಪ ಇರೋದು ನಾಗವಾರಪಾಳ್ಯ. ಇಲ್ಲಿಗೆ ಬಂದರೆ ಅಲ್ಲಿರ್ತಕ್ಕಂಥ ತಾಯಿ ಸಾನ್ನಿಧ್ಯ, ಮುತ್ಯಾಲಮ್ಮ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ಶ್ರೀಧರ್ ತೆಗೆದುಕೊಂಡಿರ್ತಕ್ಕಂಥ ಈ ನಿಲುವು, ಸಮಾಜ ಸೇವಕನಾಗಿರ್ತಕ್ಕಂಥ ಶ್ರೀಧರು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬನ್ನಿ, ನಾನು ಬರ್ತೇನೆ. ಲೋಕ ಕಲ್ಯಾಣಾರ್ಥವಾಗಿ ರುದ್ರಯಾಗವನ್ನು ಮಾಡೋಣ. ಜೊತೆಗೆ ಸುಮಂಗಲೆಯರು ತಾಯಂದರಿಗೆ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಡುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ. ಎಷ್ಟೇ ಆದರೂ ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂತಹ ವಾರ. ನಾಳೆ ತಾಯಿಯ ಸಾನ್ನಿಧ್ಯದಲ್ಲಿ, ಮುತ್ತಿನಂಥ ಮನಸ್ಸಿರ್ತಕ್ಕಂತಹ ತಾಯಿ ಮುತ್ಯಾಲಮ್ಮಳ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ. ಇನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಒಡೆಯಲ್ಲಿ, ಅಂದರೆ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಅಡಿಯಲ್ಲಿ ಗ್ಯಾಸ್ಟ್ರೋಜೀವನ್ ಅಂತಕ್ಕಂಥ ಅದ್ಭುತವಾದಂಥ ಒಂದು ಗ್ಯಾಸ್ಟ್ರಿಕ್ಕು ಅಸಿಡಿಟಿಗೆ ಅದ್ಭುತವಾದಂಥ ಒಂದು ಸಿರಪನ್ನು ತಯಾರು ಮಾಡಿದ್ದೀವಿ. ಸಿರಪ್ ಅಂತಲೋ ಔಷಧಿ ಅಂತಲೋ, ಒಟ್ಟಾರೆ ಹೇಳಬೇಕಂದ್ರೆ ಗ್ಯಾಸ್ಟ್ರೋಜೀವನ್ ಈಗಾಗಲೇ ಸಾಕಷ್ಟು ಮನೆ ಮಾಡಿದೆ, ಹೆಸರು ಮಾಡಿತು. ಇದನ್ನು ಯಾವಾಗ ನಮ್ಮ ಆಶ್ರಮದಲ್ಲಿ ಇದ್ರ ಬಗ್ಗೆ ನಾವು ಪ್ರಾರಂಭಿಸಿದ್ವೋ ಅಲ್ಲಿಂದ ಇಲ್ಲಿ ತನಕ ಗ್ಯಾಸ್ಟ್ರೋಜೀವನು ಅಷ್ಟು ಅದ್ಭುತವಾದಂಥ ಕಾಯಕವನ್ನು ಮುಂದುವರಿಸ್ತಾ ಇದೆ. ಇದೀಗಾಗಲೇ ರಾಜ್ಯದಾದ್ಯಂತ ಪ್ರತಿಯೊಂದು ಆಯುರ್ವೇದಿಕ್ ಮಳಿಗೆಗಳಲ್ಲೂ ಮತ್ತು ಇಂಗ್ಲೀಷ್ ಮೆಡಿಸಿನ್ ಸಿಗುವಂತಹ ಮಳಿಗೆಗಳಲ್ಲೂ ಇದೆ, ಅಂದರೆ ಮೆಡಿಕಲ್ ಸ್ಟೋರ್ಗಳಲ್ಲಿದೆ ಗ್ಯಾಸ್ಟ್ರೋಜೀವನ್. ಅಮೃತ ಬಿಂದು ಸ್ವಲ್ಪ ಕಹಿ ಇತ್ತು,
ಆದರೆ ಇದು ಸ್ವಲ್ಪ ಸಿಹಿ ಇದೆ. ಉದ್ದೇಶ ಏನಪ್ಪ ಅಂದರೆ ಯಾರೊಬ್ಬರಿಗಾದರೂ ಸಹಿತ ಹೊಟ್ಟೆ ಉಬ್ಬರ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು ಇಂಥದ್ದು ಬಂದಾಗ ಆಗ ಈ ಗ್ಯಾಸ್ಟ್ರೋಜೀವನ್ ಅಂತಕ್ಕಂಥದ್ದು ಒಂದು ಮುಚ್ಚಳ ಒಂದು ಸಿರಪ್ ತೊಗೊಂಡ್ರೆ ನಿಮ್ಮ ಆರೋಗ್ಯ ತೃಪ್ತಿ ಆಗುತ್ತೆ. ಏನಪ್ಪ ಅಂದರೆ ಗುರುಳೆ ಸುಮಾರು ಜನ ಗ್ಯಾಸ್ಟ್ರಿಕ್ಕು ಅಂತಂದರೆ ಈ ಗ್ಯಾಸು ತುಂಬಿರತಕ್ಕಂಥ ಒಂದಿಷ್ಟು ಪಾನೀಯಗಳನ್ನು ತಗೊಳ್ತಾರೆ. ಅದನ್ನು ತಗೊಳ್ಳೋದ್ರಿಂದ ಬೇರೆ ಸಮಸ್ಯೆಗಳು ಜಾಸ್ತಿ. ಬೇರೆ ಸಮಸ್ಯೆ ಅಲ್ಲ, ಅದು ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ. ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ. ಯಾವತ್ತೂ ಅಷ್ಟೇ ಹೇಳ್ತೀನಿ, ಗ್ಯಾಸ್ಟ್ರಿಕ್ ಇರ್ತಕ್ಕಂಥವ್ರು, ಆ ಅಸಿಡಿಟಿಯಿಂದ ಒದ್ದಾಡ್ತಕ್ಕಂಥವ್ರು ಕೆಲವು ಸೋಡಗಳನ್ನು ಕುಡಿಯೋದ್ರಿಂದ, ಕೆಲವು ಬೇರೆ ಥರ ಪಾನೀಯಗಳನ್ನು ತಗೊಳ್ಳೋದ್ರಿಂದ ಆಗ ನಿಮ್ಮ ಮೇಯ್ನ್ ಪ್ರಾಬ್ಲಮ್ ಕೊಡ್ತಕ್ಕಂಥದ್ದು ನಿಮ್ಮ ಬ್ರೈನ್ನ ಆದಷ್ಟು ಹಿಂಡಕ್ಕೆ ಶುರು ಮಾಡುತ್ತೆ. ನಿಮ್ಮ ಬುದ್ಧಿ ಚೈತನ್ಯವನ್ನು ಕಡಿಮೆ ಮಾಡೋಕ್ಕೆ ಶುರು ಮಾಡುತ್ತೆ. ಮೆಮೊರಿನ ಲಾಸ್ ಮಾಡುತ್ತೆ. ಮೊದಲು ನಿಮ್ಮ ಜ್ಞಾಪಶಕ್ತಿ ಲಾಸ್ ಮಾಡೋದು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಗ್ಯಾಸ್ಟ್ರೋಜೀವನ್ ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ. ಅದು ಆಶ್ರಮದಿಂದ ಆಯುರ್ವೇದಿಕ್ ಪ್ರಾಡಕ್ಟಲ್ಲಿ ತಯಾರಾಗಿರ್ತಕ್ಕಂಥ ಗ್ಯಾಸ್ಟ್ರೋಜೀವನ್, ಇದು ಒಂದಾಯಿತು. ಇದಲ್ಲದೀರ ಈ ಒಂದು ಸೋಡಾ ತಗೊಳ್ಳೋದು ಮತ್ತು ಬೇರೇನೋ ಕೆಲವು ಪಾನೀಯಗಳನ್ನು ತಗೊಳ್ಳಿದ್ರೆ, ಕೆಲವು ಪಾನೀಯಗಳ ಹೆಸರು ನಾನು ಹೇಳೋಂಗಿಲ್ಲ. ಅದರಿಂದ ಯಾವುದೇ ಪಾನೀಯ ಅಂದರೆ ಅದರಲ್ಲಿ ಸೋಡಾ ಇರ್ತಕ್ಕಂಥ ಪಾನೀಯವನ್ನು, ಕೆಫಿನ್ ಕಂಟೆಂಟ್ ಇರುತ್ತಲ್ಲ ಗುರುಳೆ, ಅದು ಬ್ರೈನ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ಅದರಿಂದ ನಾಳೆ ದಿವಸ ಚಿಕ್ಕ ವಯಸ್ಸಲ್ಲೇ ಬ್ರೈನ್ಗೆ ತೊಂದರೆ ಆಯಿತು ಅಂದರೆ ಅದರಿಂದ ಬೇರೆ ಬೇರೆ ಸಮಸ್ಯೆ ಆಗುತ್ತೆ. ಅದಾಗಬಾರ್ದು. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಒಳ್ಳೆಯದಾಗಲಿ.